ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮಗರಿ ಗ 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 ಮ ಗ ಮ ಪ ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮ ಗ ಮ ಪ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ವೀಕ್ಷಕರೇ, ಈ ವಾರದ ನಮ್ಮ ಅತಿಥಿ ಕನ್ನಡದ ಖ್ಯಾತ ನಿರ್ದೇಶಕರಾದ ಶ್ರೀ ಮನ್ಸೂರೆ ಅವರು. ಇವರು ನಿರ್ದೇಶನ ಮಾಡಿದ ಮೊದಲ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿ ಅಲ್ಲಿಂದ ಅವರು ನಿರ್ದೇಶನ ಮಾಡಿರುವ ಪ್ರತಿಯೊಂದು ಸಿನಿಮಾಗೂ ಪ್ರೇಕ್ಷಕರಿಂದಲೂ ವಿಮರ್ಶಕರಿಂದಲೂ ಪ್ರಶಂಸೆಗಳನ್ನು ಪಡೆಯುತ್ತಲೇ ಬಂದಿದ್ದಾರೆ. ಮನ್ಸೂರೆ ಅವರೇ, ನಮಸ್ಕಾರ. ಚಂದನ ವಾಹಿನಿಗೆ ನಿಮಗೆ ಸ್ವಾಗತ. ಕನ್ನಡದಲ್ಲಿ ಯಾರೋ ಮನ್ಸೂರೆ ಅನ್ನೋರಿಗೆ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಅಂತ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಯಾರು ಇವರು ಮನ್ಸೂರೆ? ಹೆಸರೇ ಕೇಳಿಲ್ವಲ್ಲ ನಾವು, ಇದೆಂಥ ವಿಚಿತ್ರವಾದ ಹೆಸರು ಅನ್ನೋದ್ರಿಂದ ನಮ್ಮ ಕುತೂಹಲ ನಿಮ್ಮ ಬಗ್ಗೆ, ನಿಮ್ಮ ಸಿನಿಮಾ ಬಗ್ಗೆ ಹುಟ್ಕೊಳ್ಳೋದಕ್ಕೆ ಕಾರಣ ಆಯಿತು. ಮನ್ಸೂರೆ ಅಂದರೆ ಮಂಜುನಾಥ ಸೋಮಕೇಶವ ರೆಡ್ಡಿ ಅಂತ. ರೈಟ್. ಸೋಮಕೇಶವ ರೆಡ್ಡಿ ಅಪ್ಪನ ಹೆಸರು. ಇದು ನಾನು 2009ರಲ್ಲಿ ನನಗೆ ನಾನೇ ಇಟ್ಕೊಂಡಿದ್ದ ಹೆಸರು. ಏನಂದರೆ ಅವಾಗ ಬ್ಲಾಗ್ ಎಲ್ಲ ಬರೀತಾ ಇದೆ. ಆ ಟೈಮಲ್ಲಿ ಮಂಜುನಾಥ ಅನ್ನೋದು ಕರ್ನಾಟಕದಲ್ಲಿ ತುಂಬ, ಮನೆಗೊಬ್ಬ ಮಂಜುನಾಥ, ಮನೆಗೆ ಬೀದಿಗೆ ಎಲ್ಲ ಕಡೆನೂ ಮಂಜುನಾಥ ಅನ್ನೋದು ತುಂಬ ಇದ್ದಾರೆ. ಅದ್ರ ಜೊತೆಗೆ ಎಸ್ ಮಂಜುನಾಥ ಅಂತ ಒಬ್ಬರು ಕವಿಗಳಿದ್ರು, ಅವರು ಸ್ವಲ್ಪ ಜಾಸ್ತಿ ಫೇಮಸ್ಸು. ನಂದು ಅಫಿಷಿಯಲ್ ಹೆಸರು ಎಸ್ ಮಂಜುನಾಥ್ ಅಂತಾನೆ. ಸೊ ನಾನು ಏನೇ ಬರೆದ್ರೂ ಸ್ವಲ್ಪ ಅವ್ರ ಫ್ಯಾನ್ಸ್ ಎಲ್ಲ ನನಗೆ ಕಮೆಂಟ್ ಹಾಕೋರು ಬ್ಲಾಗಲ್ಲೆಲ್ಲ ಬಂದ್ಬಿಟ್ಟು. ಸೊ ಇದೊಂದು ಕನ್ಫ್ಯೂಷನ್ ಆಗ್ತಾಯಿತ್ತು ಅಂತೇಳಿ ನಾವು ಒಂದು ಸ್ವಲ್ಪ ಕುವೆಂಪುರವರಿಂದ ಇನ್ಸ್ಪೈರ್ ಆಗಿ ಏನಾದ್ರು ಇಟ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹೆಸ್ರುಗಳು ಟ್ರೈ ಮಾಡಿದೆ. ಬೇರೆ ಹೆಸ್ರು ಇಡೋದಾ, ಅದನ್ನ ಇಡೋದಾ ಅಂತ ಎಲ್ಲ ಕಾಂಬಿನೇಷನ್ನು ಸೆಟ್ ಮಾಡ್ತಾಯಿದ್ದಾಗ ಅಪ್ಪ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಅಪ್ಪನ ಹೆಸರು ನಾವೇನೇ ಮಾಡಿದ್ರೂ ಅಪ್ಪನ ಹೆಸರು ಲೈಫ್ ಲಾಂಗ್ ಉಳ್ಕೊಳ್ಳೋ ಅಂಥದ್ದು ಏನಾದ್ರು ಮಾಡಬೇಕು ಅಂತ ಒಂದು ಆಸೆ ಇತ್ತಲ್ಲ. ಸೊ ಮಂಜುನಾಥ ಪಕ್ಕದಲ್ಲಿ ಸೋರೆ ಅಂತ ಹಾಕ್ಬಿಟ್ಟು ಸುಮ್ಮನೆ ಒಂದು ಟ್ರಯಲ್ ಹೊಡೆದೆ. ಅದು ತುಂಬ ಜನಕ್ಕೆ ಇಷ್ಟ ಆಯಿತು. ಮನ್ಸೂರೆ ಅದು ಕೇಳೋದಕ್ಕೂ ಚೆನ್ನಾಗಿತ್ತು. ಮತ್ತು ಅದಾದಮೇಲೆ ತುಂಬ ಒಳ್ಳೆಯ ಹೆಸರುಗಳೆಲ್ಲ ಕೊಟ್ಟಿರೋದು. ಅದು ಮನ್ಸೂರೆ ಹೋಗ್ಬಿಟ್ಟು ಮನಸೂರೆ ಆಯಿತು, ಮನ್ಸೂರ್ ಆಯಿತು, ಮನ್ಸೂರೆ ಆಯಿತು, ಏನೇನೋ ಆಯಿತು. ಬಟ್ ಖುಷಿ ಅಂದರೆ ಅದು ಹೆಸರಿಟ್ಟಿದ್ದು ಇವಾಗ ಅದೇ ಐಡೆಂಟಿಟಿ ಆಗಿಬಿಟ್ಟಿದೆ. ಈ ಚಿತ್ರರಂಗಕ್ಕೆ ಬರೋದಕ್ಕೆ ನಿಮಗೆ ಪ್ರೇರೇಪಣೆ ಏನು? ಚಿತ್ರರಂಗಕ್ಕೆ ಬರಬೇಕು ಅಂತ ಯಾವತ್ತೂ ಕನಸು ಕಂಡವನು ಅಲ್ವೇ ಅಲ್ಲ. ಸಿನಿಮಾ ಅನ್ನೋದು ಬರೀ ನೋಡೋ ಹುಚ್ಚಷ್ಟೇ ಹೊರತು ಇಲ್ಲಿ ಕೆಲಸ ಮಾಡಬೇಕು, ಇಲ್ಲೇನೋ ಹೆಸರು ಮಾಡಬೇಕು ಅನ್ನೋದು ಯಾವತ್ತೂ ಕನಸು ಆಗಿರಲಿಲ್ಲ. ನನಗಿದ್ದೆಲ್ಲನೂ ಪೇಂಟಿಂಗಲ್ಲಿ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಆರ್ಟಿಸ್ಟ್ ಆಗಬೇಕು ಅನ್ನೋ ಒಂದು ತುಂಬ ಹುಚ್ಚು ಕನಸು ಇಟ್ಕೊಂಡು ಆರ್ಟಿಗೆ ಬಂದವನು. ಫೈನ್ ಆರ್ಟ್ಸು ಫಸ್ಟ್ ಇಯರ್ KGF ಅಲ್ಲಿ ಮಾಡಿ ಸೆಕೆಂಡ್ ಇಯರ್ಗೆ ಬೆಂಗಳೂರಿಗೆ ಬಂದಿದ್ದು. ಚೇತನ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಅಂತ ಒಂದು ಸಣ್ಣ ಕಾಲೇಜಲ್ಲಿ ಸೇರಿಕೊಂಡು ಅಲ್ಲಿ ನಾನೊಂದು 6 ವರ್ಷದ ಕೋರ್ಸ್ ಮುಗಿಸ್ಕೊಂಡೆ. ಆರ್ಟ್ ಮಾಸ್ಟರ್, ಗ್ರ್ಯಾಜುಯೇಷನ್ ಡಿಪ್ಲೊಮಾ ಅಂತ. ಅದಾದಮೇಲೆ ಮಾಸ್ಟರ್ ಡಿಗ್ರಿಗೆ CKPಗೆ ಬಂದೆ. ಸೊ ಈ ಇನ್ ಬಿಟ್ವೀನಲ್ಲಿ ನಮ್ಮದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಕೋರ್ಸುಗಳು. ಯಾಕೆಂದರೆ ಚಿತ್ರಕಲೆ ಬೇರೆಯವ್ರಿಗೆಲ್ಲ ಒಂದು ಟೆಕ್ಸ್ಟ್ ಬುಕ್ಕು, ಒಂದು ನೋಟ್ ಬುಕ್ ಇದ್ದರೆ ಅದೊಂದು ಸೆಮಿಸ್ಟರ್ ಮುಗಿದೋಗುತ್ತೆ. ನಮ್ಮದು ಹಾಗಲ್ಲ. ಪ್ರತಿದಿನವೂ ಮೆಟೀರಿಯಲ್ ಖಾಲಿ ಆಗ್ತಾನೆ ಇರುತ್ತೆ. ಪೇಂಟು ಖಾಲಿ ಆಗುತ್ತೆ, ಡ್ರಾಯಿಂಗ್ ಶೀಟು ಖಾಲಿ ಆಗುತ್ತೆ, ಕ್ಯಾನ್ವಾಸು ಖಾಲಿ ಆಗ್ತದೆ. ನಮ್ಮ ಹತ್ರ ಉಳ್ಕೊಳ್ಳೋದು ಒಂದು ಅಂತಂದರೆ ಬ್ರಷ್ಗಳು. ಅದು ಒಂದು 6 ತಿಂಗಳು 1 ವರ್ಷ ಆದರೆ ಆ ಬ್ರಷ್ಷು ಖಾಲಿ ಆಗ್ತಾ ಇರುತ್ತೆ. ಈ ಎಕ್ಸ್ಪೆನ್ಸಿಗೆ ಮನೆಯವ್ರ ಹತ್ರ ದುಡ್ಡು ಕೇಳೋಕ್ಕೆ ನನಗೂ ಒಂದು ಸ್ವಲ್ಪ ಮುಜುಗರ ಆಗ್ತಾಯಿತ್ತು. ಲಕ್ಕಿಲಿ ಏನಂದರೆ ನಮಗೆ ಎಕ್ಸ್ಪೆನ್ಸಿವ್ ಜೊತೆಗೆ ದುಡ್ಕೊಳ್ಳೋ ಮಾರ್ಗಗಳು ಇದ್ದಾವೆ. ಅಂದರೆ ನಮ್ಗೆ ಈಗೆಲ್ಲ ಡಿಜಿಟಲ್ ಬಂದಿದೆ. ನಾವು ಎಜುಕೇಷನ್ ಮಾಡ್ತಾಯಿದ್ದಾಗ ಇನ್ನೂ ಡಿಜಿಟಲ್ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಸೊ ಎಲ್ಲ ಕಡೆನೂ ವಾಲ್ ಪೇಂಟಿಂಗು, ಸೈನ್ ಬೋರ್ಡು, ಈ ಎಲೆಕ್ಷನ್ ಬಂದರೆ ಕ್ಯಾಂಪೇನ್ಗೆ ಬ್ಯಾನರ್ಗಳು, ಸೊ ಈ ಥರದ ಕೆಲಸಗಳು ಸಿಕ್ಕಾಪಟ್ಟೆ ಬರೋದು. ಸೊ ಅದರಲ್ಲಿ ದುಡಿಮೆ ಮಾಡಿಕೊಂಡು ನಾನು ಈ ಕಡೆ ಎಜುಕೇಷನ್ ಬ್ಯಾಲೆನ್ಸ್ ಮಾಡ್ತಾಯಿದ್ದಾಗ ಅದೇ ಥರದಲ್ಲಿ ಸಿಕ್ಕಂಥ ಒಂದು ಆಪರ್ಚುನಿಟಿ ಸಿನಿಮಾ ಅಂದರೆ ಒಂದು ಅಡ್ವರ್ಟೈಸ್ಮೆಂಟಿಗೆ ಸೆಟ್ ಅಸಿಸ್ಟೆಂಟಾಗಿ ಹೋಗೋವಂಥದ್ದು. ಪ್ರತಾಪ್ ಮೆಂಡನ್ ಅಂತ ಆರ್ಟ್ ಡೈರೆಕ್ಟ್ರು, ಸ್ವಲ್ಪ ನಮ್ಮ ಸಮಕಾಲೀನರೇ, ನನಗಿಂತ ಸೀನಿಯರು. ಅವರು ಕೆಲಸ ಮಾಡ್ತಾಯಿದ್ರು ಆರ್ಟ್ ಡೈರೆಕ್ಷನಲ್ಲಿ. ಈ ಥರ ಒಂದು ಆ್ಯಡ್ ಶೂಟ್ ಇದೆ, ಬರ್ತೀಯಾ ಅಂತ ಕೇಳಿದ್ರು. ಕಾಸು ಕೊಡ್ತೀಯಾ ಅಂತ ಕೇಳಿದ್ರು. ಕಾಸು ಕೊಡ್ತೀನಿ ಅಂತ. ಸೊ ನಮಗೆ ಸಾಟರ್ಡೆ ಸಂಡೇ ರಜೆ ಇರ್ತಾಯಿತ್ತು. ಆ ಟೈಮಲ್ಲಿ ಶೂಟ್ಗೆ ಅಂತ ಹೋಗ್ತಾಯಿದ್ದೆ.
ಸೊ ಆ ಥರ ನನ್ನ ಚಿತ್ರರಂಗ ಪ್ರವೇಶ ಆಗಿದ್ದು 2004 ಡಿಸೆಂಬರಲ್ಲಿ. ಸೊ ಒಂದು ಬಣ್ಣದ ಲೋಕದಿಂದ ಇನ್ನೊಂದು ಬಣ್ಣದ ಲೋಕಕ್ಕೆ ಬಣ್ಣ ಹಚ್ಚೋದಕ್ಕೆ ಬಂದಿದ್ದು ತಾವು. 100% ಬಂದಮೇಲೂ ನನಗೆ ಇಲ್ಲಿ ಡೈರೆಕ್ಟ್ರ್ ಆಗಬೇಕು ಅಂತ ಅಲ್ಲೂ ಆಸೆ ಇರಲಿಲ್ಲ. ಅಲ್ಲಿ ಇದ್ದಿದ್ದು ಏನು ಅಂತಂದರೆ ಆರ್ಟ್ ಡೈರೆಕ್ಟ್ರ್ ಆಗಬೇಕು. ಅಂದರೆ ಬಂದು ಕೆಲಸ ಅಂದರೆ ಸೆಟ್ ಅಸಿಸ್ಟೆಂಟ್ ಆದಮೇಲೆ ಆರ್ಟ್ ಡೈರೆಕ್ಷನ್ ಅಂದರೆ ಏನು ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸಿನಿಮಾಗಳನ್ನ ಬೇರೆ ಬೇರೆ ಆ್ಯಡ್ಸ್ನ ನೋಡ್ತಾ ಏನು ಮಾಡ್ಬೋದು ಅಂತ. ಅಲ್ಲಿಂದ ಆರ್ಟ್ ಡೈರೆಕ್ಟ್ರ್ ಆಗೋಣ, ಆರ್ಟ್ ಜೊತೆಗೆ ಆರ್ಟ್ ಡೈರೆಕ್ಷನ್ ಎರಡೂ, ಅಂದರೆ ನನ್ನ ಮೂಲ ವೃತ್ತಿನೂ ಕಳ್ಕೊಳ್ಳಲ್ಲ, ಜೊತೆಗೆ ಆರ್ಟ್ ಸಿನಿಮಾದಲ್ಲೂ ಇರ್ಬೋದು ಅಂತ ಹೇಳ್ಬಿಟ್ಟು ಆ ಕೆಲಸ ಶುರು ಮಾಡಿಕೊಂಡೆ. 2004ರಿಂದ ಸೆಟ್ ಅಸಿಸ್ಟೆಂಟ್ ಆಗಿ 2006 ನಾನು CKPಗೆ ಬರೋವರೆಗೂ ಸಿನಿಮಾ ಅಂದರೆ ಒಂದು ಸೆಟ್ ಕೆಲಸದ ಬೇಸಿಕ್ ಕೆಲಸ ಅಷ್ಟೇ ಇದ್ದಿದ್ದು. ಅಲ್ಲೂ ಡೈರೆಕ್ಷನ್ನು, ಸಿನಿಮಾ ಬಗ್ಗೆ ಸೀರಿಯಸ್ ಆಗಿ ಕಲಿಕೆ ಅಂತ ಇರಲಿಲ್ಲ. 2006ರಲ್ಲಿ ಚಿತ್ರಕಲಾ ಪರಿಷತ್ಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಬಂದ ಮೇಲೇ ನನ್ನ ಜೀವನದಲ್ಲಿ ಕಂಪ್ಲೀಟ್ ಚೇಂಜಸ್ ಅಂತ ಶುರುವಾಗಿದ್ದು. ಸಿನಿಮಾ ಲೋಕದ ಬಗ್ಗೆ ತುಂಬ ಆಳವಾಗಿ ಕಲಿಯೋದಕ್ಕೆ, ನೋಡೋದಕ್ಕೆ ಶುರುವಾಗಿದ್ದು. ಯಾಕೆಂದರೆ CKPಯಲ್ಲಿ ನಮಗೆ ಒಬ್ಬರು ಗುರುಗಳಿದ್ದರು, H.A. ಅನಿಲ್ ಕುಮಾರ್ ಅಂತ, ಆರ್ಟ್ ಹಿಸ್ಟೋರಿಯನ್. ಅವರು ಲಂಡನ್ನಲ್ಲಿ ಒಂದು ಕೋರ್ಸ್ ಮಾಡಿ 1 ವರ್ಷ ಅಲ್ಲಿ ಒಂದು ರಿಸರ್ಚ್ ಎಲ್ಲ ಮಾಡಿ ಒಂದಷ್ಟು ಒಳ್ಳೆ ಸಿನಿಮಾಗಳು ತಂದಿರು. ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ನಾವು ಯಾವಾಗಲೂ ನಮ್ಮ ಟೇಸ್ಟ್ ಸಿನಿಮಾಗಳು ಅವತ್ತಿಗೆ ಬೇರೆ ಇದ್ದಿದ್ದು. ಹೀರೋ ಆಗಿ 20 ಜನ ಒಂದು ಏಟಿಗೆ ಎಗರಿಸ್ಬೇಕು ಆ ಥರದಲ್ಲಿದ್ದಾಗ ಈ ಥರದೊಂದು ಸಿನಿಮಾ ನೋಡ್ರಿ ಅಂತ ಹೇಳ್ಬಿಟ್ಟು ನಮಗೆ ಜಗತ್ತಿನ ಶ್ರೇಷ್ಠ ಸಿನಿಮಾ ನಿರ್ದೇಶಕರ ಸಿನಿಮಾಗಳನ್ನ ಕೊಟ್ಟರು. ಅದೇ ಟೈಮ್ಗೆ ಒಂದು ಕಂಪ್ಯೂಟರ್ ತೊಗೊಂಡಿದ್ದೆ. ಸೊ ದಿನ ಕಾಲೇಜ್ ಮುಗಿಸ್ಕೊಂಡು ಹೋದ್ಮೇಲೆ ದಿನ 2 ಸಿನಿಮಾ ನೋಡೋಕ್ಕೆ ಶುರು ಮಾಡಿದೆ. ಆ ಮೂಲಕ ನನಗೆ ಈ ವರ್ಲ್ಡ್ ಸಿನಿಮಾ ಅನ್ನೋದು ಎಂಟ್ರಿ ಸಿಕ್ತು, ಪರಿಚಯ ಆಯಿತು. ಸೊ ಪರಿಚಯ ಆಯಿತು. ಕುರೋಸವ, ವರ್ನರ್ ಹರ್ಜಾಗು, ಟರ್ಕೋವಿಸ್ಕಿ ಅಂತ ಜಗತ್ತಿನ ಅಂದರೆ ನನಗೆ ಅದು ಯಾಕೆ ಅಂತಂದರೆ ಸ್ಪಿಲ್ಬರ್ಗು ರೆಗ್ಯುಲರ್ ಕಮರ್ಷಿಯಲ್ ಡೈರೆಕ್ಟ್ ಇದ್ರೂ ಇವರು ನನ್ನನ್ನು ಸಿಕ್ಕಾಪಟ್ಟೆ ನನ್ನ ನಂಬಿಕೆನ ಅಲ್ಲಾಡಿಸ್ಬಿಟ್ರು. ಅಂದರೆ ಸಿನಿಮಾ ಅಂತ ಅಂದರೆ ನಮಗೆ ಏನು ಅಂತಾರೆ, ಶುರುವಾದಾಗ ಒಂದು ಎಂಟ್ರಿ ಇರಬೇಕು, ಹೀರೋ ಎಂಟ್ರಿ, ಸ್ಲೋ ಮೋಷನ್ನಲ್ಲಿ ಎಂಟ್ರಿ ಇರಬೇಕು, ನೆಕ್ಸ್ಟ್ ಒಂದು ಫೈಟ್ ಆಗಬೇಕು, ಒಂದು ಸಾಂಗ್ ಬರಬೇಕು, ಡ್ಯಾನ್ಸ್ ಇರಬೇಕು, ಹೀರೋಯಿನ್ ಇರಬೇಕು, ಒಬ್ಬ ಕಾಮಿಡಿಯನ್ ಇರಬೇಕು. ಈ ಥರದ ಒಂದು ಕಲ್ಪನೆಯಲ್ಲಿದ್ದಂಥ ನನಗೆ ಸಿನಿಮಾ ಅನ್ನೋ ಒಂದು ಐಡಿಯಾನೇ ಉಲ್ಟಾ ಮಾಡಿಬಿಡ್ತು. ನನಗೆ ಅಲ್ಲಿವರೆಗೂ ಪರಿಚಯನೇ ಇರಲಿಲ್ಲ. ಆಮೇಲೆ ನಾನು ಭಾರತದ ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದೆ. ನಾವು DD1ನಲ್ಲಿ ಆವಾಗ ಮಧ್ಯಾಹ್ನದ ಹೊತ್ತು ಸಿನಿಮಾಗಳು ಬರೋದು, ಅದು ತುಂಬ ಬೋರಿಂಗ್ ಆಗಿರೋದು. ಆವಾಗ ಬರೀ ಕನ್ನಡ ಸಿನಿಮಾ ಮಾತ್ರ ನೋಡ್ತಾ ಇದ್ವಿ, ಕನ್ನಡ ಸಿನಿಮಾ ಮಾತ್ರ ನೋಡ್ತಾ ಇದ್ವಿ, ಬೇರೆ ಭಾಷೆ ಸಿನಿಮಾಗಳು ನೋಡ್ತಾನೆ ಇರಲಿಲ್ಲ. ಯಾಕೆಂದರೆ ನಮಗೆ ಅದು ಏನು ಈ ಪ್ಯಾರಲ್ ಸಿನಿಮಾಗಳಿದೆಯಲ್ಲ, ಅವು ಏನೋ ಕಮರ್ಷಿಯಲ್ ಸಿನಿಮಾ, ಈ ಪಾಪ್ಯುಲರ್ ಜಾನರಲ್ಲಿದ್ದವ್ರಿಗೆ ಈ ಪ್ಯಾರಲ್ ಸಿನಿಮಾ, ಕನ್ನಡ ಸಿನಿಮಾ ಆದರೆ ಓಕೆ, ಬೇರೆ ಸಿನಿಮಾಗಳು ಯಾಕೆ ನೋಡಬೇಕು ಅನ್ನೋ ಅಂತಿದ್ದು. ಈ ರೀವಿಸಿಟ್ ಎಲ್ಲ ಶುರು ಆಯಿತು, ಸಿನಿಮಾಗಳು ನೋಡೋದು, ಅಲ್ಲಿ ಮೆಟಾಫರ್ಗಳಿಂದ ಹಿಡಿದು ಥಿಯರಿಗಳಿಂದ ಹಿಡಿದು ಪ್ರತಿಯೊಂದನ್ನು ಕಲಿಕೆ. ಆ 2 ವರ್ಷದಲ್ಲಿ ಸಿನಿಮಾನ ನೋಡೋ ಕ್ರಮ ಚೇಂಜ್ ಆಯ್ತು ನಂದು. ಅದು ಮುಂದೆ ಆರ್ಟ್ ಡೈರೆಕ್ಟರ್ ಆಗಿರಬೇಕು ಅಂತಿದ್ದವನಿಗೆ ತಲೆಯಲ್ಲಿ ಸಣ್ಣದಾಗಿ ಡೈರೆಕ್ಷನ್ ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಒಂದು ಕನಸು ಶುರುವಾಗೋಕ್ಕೆ ಅಲ್ಲಿಂದ ಶುರುವಾಯಿತು. ಮನೆಗಳಲ್ಲಿ ಮಕ್ಕಳಿಗೆ ಸಿನಿಮಾ ರಂಗಕ್ಕೆ ಹೋಗ್ತೀನಿ ಅಂದರೆ ಬಿಡೋದಿಲ್ಲ. ಅದೇ ರೀತಿಯಲ್ಲಿ ನಾನು ಫೈನ್ ಆರ್ಟ್ಸ್ ಕಲಿತೀನೋ ಇಲ್ಲ ಚಿತ್ರಕಲೆ ಕಲಿಯೋದಕ್ಕೆ ಕಾಲೇಜ್ಗೆ ಹೋಗ್ತೀನೋ ಅನ್ನೋದನ್ನು ಹೇಗೆ ಒಪ್ಕೊಂಡ್ರು? ನನಗೂ ಇವತ್ತಿಗೂ ಖುಷಿ ಇರೋದು ನಮ್ಮ ಅಪ್ಪ ಅಮ್ಮ. ಅಪ್ಪ ವಯಸ್ಕರ ಶಿಕ್ಷಣ ಸಮಿತಿ ಅನ್ನೋ ಒಂದು ಸರ್ಕಾರಿ ಇಲಾಖೆಯಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಈ ಕತೆ ಪುಸ್ತಕ ಓದೋ ಹುಚ್ಚಿತ್ತು. ಈ ವಯಸ್ಕರ ಶಿಕ್ಷಣ ಸಮಿತಿ ಏನಿದೆಯಲ್ಲ, ಅಲ್ಲಿ ಅದ್ಭುತವಾದ ಕಲೆಕ್ಷನ್ ಬುಕ್ಸ್ ಇತ್ತು, ಅದು ಯಾರೋ ಪ್ರಿಸರ್ವ್ ಮಾಡಲಿಲ್ಲ, ಅದ್ಭುತವಾದಂಥ ಕಲೆಕ್ಷನ್ಸು. ಸೊ ಅವ್ರೇನು ಮಾಡೋರು, ಆಫೀಸ್ಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಬುಕ್ ಸಿಕ್ಕಿದ್ರೆ ಮನೆಗೆ ಆ ಬುಕ್ಕುಗಳು ತಂದು ಕೊಡೋರು. ಸೊ ಆ ಥರ ನಮಗೆ, ನಾನು ಮೇ ಬಿ 2ನೇ ಕ್ಲಾಸ್ 3ನೇ ಕ್ಲಾಸಿಂದನೇ ನನಗೆ ಈ ಕತೆ ಬುಕ್ ಓದೋ ಅಭ್ಯಾಸ ಶುರುವಾಯಿತು. ಶುರುವಾಗಿದ್ದು ಅಮರ್ ಚಿತ್ರ ಕಥೆಗಳು ಅಂತ. ಹೌದು. ಸೊ ಅದು ನಮಗೆ ಕಾಮಿಕ್ ಅಂದರೆ ಕನ್ನಡದಲ್ಲಿ ಕಾಮಿಕಲಾಗಿ ಚಿತ್ರ ಮತ್ತು ಟೆಕ್ಸ್ಟ್ ಎರಡೂ ಮೆಮೊರೈಸ್ ಆಗೋದಕ್ಕೆ ತುಂಬ ಈಸಿಯಾಗಿ ಸಿಕ್ಕಂಥ ಕಥೆಗಳು. ಅದಾದ ಮೇಲೆ ಈಸೋಪನ ಕಥೆಗಳು ಅಂತ, ಕೇರಳದ ಮಾಂತ್ರಿಕ ಕಥೆಗಳು ಅಂತ, ಈ ಥರ ಕನ್ನಡದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ನನಗೆ. ಅದು ಕನ್ನಡದಲ್ಲಿ ಅಂತ ಹೇಳಬೇಕು. ಯಾಕಂತಾರೆ ಇಂಗ್ಲೀಷ್ ಆಗಿದ್ರೆ, ಯಾಕಂದರೆ ನಾನು ಅವಾಗ ಓದ್ತಾ ಇದ್ದು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಆಗಿದ್ರೆ ನಮಗೆ ಅದು ಹುಚ್ಚತ್ತಾ ಇರಲಿಲ್ಲ, ಕನ್ನಡದಲ್ಲೇ ಸಿಗ್ತಾಯಿತ್ತು. ಸೊ ಈ ಕನ್ನಡದಲ್ಲಿ ಓದ್ತಾ 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 ನನಗೆ ಈ ಕತೆ ಓದೋ ಅಭ್ಯಾಸ ತುಂಬ, ಪ್ರಪಂಚದ ಎಲ್ಲ ಕಥೆಗಳು ಕನ್ನಡದಲ್ಲಿ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಏನಾಯಿತು, ನಮಗೆ ಈ ಕುವೆಂಪು,
ತೇಜಸ್ವಿ ಅವರೆಲ್ಲ ನನಗೆ ತುಂಬ ಚಿಕ್ಕ ವಯಸ್ಸಿಗೆ ಕೈಗೆ ಸಿಕ್ಬಿಟ್ರು. ಹ್ಮ್. ಅಂದರೆ ನಾನು ಹೈಸ್ಕೂಲ್ಗೆ ಬರೋ ಅಷ್ಟೊತ್ತಿಗೆ ಕಾನೂರು ಹೆಗ್ಗಡ್ತಿಯಿಂದ ಹಿಡಿದು ಮಲೆಗಳಲ್ಲಿ ಮದುಮಗಳಿಂದ ಹಿಡಿದು ಜುಗಾರಿ ಕ್ರಾಸಿಂದ ತುಂಬ ಓದ್ಕೊಂಡ್ಬಿಟ್ಟಿದ್ದೆ. ಅದೇನಾಯಿತು SLCಯಲ್ಲಿ ನಮಗೆ ನನಗೆ ಹೈಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರು. ಆ ಇಂಗ್ಲೀಷು ತಲೆಗೆ ಹೋಗಲಿಲ್ಲ. ಹಂಗೂ ಹಿಂಗೂ ಕಷ್ಟಪಟ್ಟು ಜಸ್ಟ್ ಪಾಸಲ್ಲಿ ಪಾಸ್ ಆದೆ. ಅದಾದಮೇಲೆ ಹುಚ್ಚತನ ಸೈನ್ಸ್ ಮಾಡೋಣ ಅಂತ ಹೋದೆ. PUCಯಲ್ಲಿ ಫಸ್ಟ್ PUC ಏನೋ ಕಷ್ಟಪಟ್ಟು 50 ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆದೆ. ಸೆಕೆಂಡ್ PUCಗೆ ಬರೋಷ್ಟೊತ್ತಿಗೆ ನಮಗೆ ಈ ಸೈನ್ಸ್ ಬಗ್ಗೆ ಇದ್ದಂಥ ವ್ಯಾಮೋಹ ಹೊರಟೋಯ್ತು. PUCಯಲ್ಲಿ ಎಲ್ಲ ಥರದ ಆಟಗಳು ಶುರುವಾಯಿತು. ಪಿಕ್ಚರ್ಗೆ ಹೋಗೋದು, ಓತ್ಲಾ ಹೊಡೆಯೋದು, ಜೊತೆಗೆ NCC NSS ಕ್ಯಾಂಪ್ಗಳು ಇವೆಲ್ಲ ಆಗಿದ್ದಕ್ಕೆ ಅದಕ್ಕೆ ರಿಸಲ್ಟ್ ಸಖತ್ತಾಗಿ ಬಂತು. PUC PCMBಯಲ್ಲಿ PCMB 4 ಸಬ್ಜೆಕ್ಟ್ ಹೋಯಿತು. ಮನೆಯಲ್ಲೇ ಮೊದಲನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುತ್ತವಾಗ? ಇಲ್ಲ, ಅಲ್ಲಿ ಅವರು ನನಗೆ ಅಟ್ಯಾಕ್ ಮಾಡೋಕ್ಕೆ ಮುಂಚೆ ನಾವು ಅವ್ರಿಗೊಂದು ಅಪ್ಲಿಕೇಶನ್ ಹಾಕ್ಬಿಟ್ವಿ, ನಾನು ಆರ್ಮಿಗೆ ಹೋಗ್ತೀನಿ ಅಂತ. ಅಯ್ಯೋ, ಅಲ್ಲಿ ಉಲ್ಟಾ ಆಗೋಯ್ತು. ಅವರು ಇರೋದು ಒಬ್ಬನೇ ಮಗ, ಆರ್ಮಿಗೆ ಹೋಗ್ಬಿಟ್ರೆ ಕಷ್ಟ. ಯಾಕಂತಂದರೆ SLC ಓದಿರೋನ್ಗೆ ಏನು ಕೊಡ್ತಾರೆ, ಬೇಸಿಕ್ ಸೈನಿಕನ ಕೆಲಸ ಸಿಗುತ್ತೆ. ಹೌದು, ನೀವೊಂದು ಆರ್ಮಿನಲ್ಲೂ ಆಫೀಸರ್ ಆಗೋದಕ್ಕಾಗೋದಿಲ್ಲ, ಅದು ಚಾನ್ಸೇ ಇಲ್ಲ. ಒಬ್ಬ ಸೈನಿಕನಾಗಿ ಗಡಿಯಲ್ಲಿ ಕೂತ್ಕೋಬೇಕು, ಬುಲೆಟ್ ಬಿದ್ದರೆ ಫಸ್ಟ್ ಸೈನಿಕನಿಗೆ ಬೀಳೋದು ಅಂತ. ಅಪ್ಪನಿಗೆ ಅದು ಭಯ ಆಯಿತು. ಆರ್ಮಿ ಒಂದು ಬಿಟ್ಬಿಟ್ಟು ನೀನು ಏನು ಬೇಕಾದ್ರೂ ಓದು, ಏನು ಮಾಡ್ತೀಯ ಅಂದರೆ ನಾನು ಸಪೋರ್ಟ್ ಮಾಡ್ತೀನಿ ಇಂದು. ನಮ್ಮಮ್ಮನೂ ಹೇಳಿದ್ರು ನಿಂಗೆ ಏನು ಇಂಟ್ರೆಸ್ಟ್. ಸೊ ನಮಗೆ ಆವಾಗ ಈ ಪೇಂಟಿಂಗು, ಸಣ್ಣ ಪುಟ್ಟ ಚಿತ್ರ ಗೀಚೋದು ಅದೆಲ್ಲ ಒಂದು ಸ್ವಲ್ಪ ಅಭ್ಯಾಸ ಇತ್ತು. ಮುಳುಬಾಗ್ಲಲ್ಲಿ ಶ್ವೇತಾ ಆರ್ಟ್ಸ್ ಅಂತ ಒಂದಿತ್ತು, ಶಂಕರ್ ರೆಡ್ಡಿ ಅಂತ. ಅವ್ರ ಹತ್ರ ನಾನು ಫ್ರೀ ಟೈಮಲ್ಲಿ ಹೋಗ್ಬಿಟ್ಟು ಈ ಸ್ಟಿಕ್ಕರ್ ಕಟಿಂಗ್ ಮಾಡೋದು, ಅವ್ರ ಬ್ಯಾನರ್ ಬರೀತಿದ್ರೆ ಅವ್ರಿಗೆ ಪೇಂಟ್ ಹಿಡ್ಕೊಳ್ಳೋದು, ಬ್ರಷ್ ತೊಳೆಯೋದು, ಈ ಕೆಲಸ ಎಲ್ಲ ಮಾಡಿಕೊಡ್ತಾಯಿದ್ದೆ. ಫಾರ್ ರಿಲೇಟಿವ್ ಅಂತ. ಸೊ ಅದಕ್ಕೋಸ್ಕರ ಅವರೇ ಆ ಅಭ್ಯಾಸ ಇತ್ತಲ್ಲ, ಸರಿ ಡ್ರಾಯಿಂಗ್ ಮಾಡ್ತೀನಿ ಹಿಂದೆ, ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ಅದು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಒಟ್ಟು ಆ ಮಗ ಆರ್ಮಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಓಕೆ ಮಾಡಿದ್ರು. ನಮ್ಮೂರಲ್ಲಿ ಒಬ್ಬರು ಶಿವಶಂಕರ್ ಅಂತಿದ್ರು ನಮ್ಮ ಹಳ್ಳಿಯಲ್ಲಿ. ಅವರು ಬೆಂಗಳೂರಲ್ಲಿ ಕೆನ್ ಸ್ಕೂಲಲ್ಲಿ ಪೇಂಟಿಂಗಲ್ಲಿ ಇದು ಮಾಡಿದರು, ಆರ್ಟ್ ಮಾಸ್ಟರ್ ಕೋರ್ಸ್ ಮಾಡಿದರು. ಅವ್ರ ಮೂಲಕ ನನಗೆ ಈ ಕೋರ್ಸ್ ಬಗ್ಗೆ ಗೊತ್ತಾಗಿ ಅಲ್ಲಿಂದ ಚಿತ್ರಕಲೆಗೆ ಬಂದಿದ್ದು. ಅಂದರೆ SLC ಮೇಲೆ ಮತ್ತು ಇಲ್ಲಿಂದ ಶುರುವಾಗಿದ್ದು ನನ್ನ ಲೈಫ್ನ. ಅಂದರೆ ಅಂದ್ಕೊಂಡಿದ್ದು ಯಾವುದೂ ಆಗಲಿಲ್ಲ, ಬಟ್ ಅಂದ್ಕೊಳ್ಳದೆ ಇರೋದು ಯಾವುದೋ ಒಂದು ಇತ್ತಲ್ಲ, ಅದನ್ನು ಲೈಫಲ್ಲಿ ಒಂದಷ್ಟು ಅವಮಾನಗಳಾಗಿದ್ದಾವೆ. SLC ಜಸ್ಟ್ ಪಾಸ್ ಆಗಿದ್ದಕ್ಕೂ ಆಗಿದೆ, PUC ಫೇಲ್ ಆದಮೇಲೆ ಬೇರೆ ಬೇರೆ ಫ್ಯಾಮ್ಲಿ ಕಡೆಯಿಂದ ಅವೆಲ್ಲ ಏನಾಯಿತು, ಹಠ ಆಯಿತು. ಸೊ ಪೇಂಟಿಂಗ್ ಬಂದಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಬಾರ್ದು, ಇದನ್ನಾದರೂ ಕಂಪ್ಲೀಟ್ ಮಾಡ್ಕೋಬೇಕು. ಅಟ್ಲೀಸ್ಟ್ ನಮಗೆ ಅವಾಗಿದ್ದ ಆಸೆ ಏನು ಅಂತಾರೆ, DMC ಮಾಡಿದ್ರೆ ಪ್ರೈಮರಿ ಸ್ಕೂಲಲ್ಲಿ ಡ್ರಾಯಿಂಗ್ ಟೀಚರ್ ಪೋಸ್ಟ್ ಸಿಗುತ್ತೆ, AM ಆರ್ಟ್ ಮಾಸ್ಟರ್ ಮಾಡಿಕೊಂಡ್ರೆ ಹೈಸ್ಕೂಲಲ್ಲಿ ಟೀಚಿಂಗ್ ಪೋಸ್ಟ್ ಸಿಗುತ್ತೆ ಅನ್ನೋ ಒಂದು ಬೇಸಿಕ್ ಐಡಿಯಾ ಮೇಲೇ ಚಿತ್ರಕಲೆಗೆ ಬಂದಿದ್ದು. ಬಟ್ ಇಲ್ಲಿ ಓದೋ ಅಭ್ಯಾಸ ಇತ್ತಲ್ಲ, ಅದು ನನಗೆ ಈ ಪೇಂಟಿಂಗ್ ಜೊತೆಗೆ ಈ ಎಲ್ಲ ಕಬ್ಬನ್ ಪಾರ್ಕಲ್ಲಿ ಸೆಂಟ್ರಲ್ ಲೈಬ್ರರಿ ಅಂತಿದೆ, ಅಲ್ಲಿ ಆರ್ಟಿಗೆ ಸಂಬಂಧಪಟ್ಟ ಅದ್ಭುತವಾದ ಬುಕ್ಗಳಿದೆ. ತುಂಬ ಜನ ಆರ್ಟ್ ಸ್ಟೂಡೆಂಟ್ಗಳಿಗೂ ಗೊತ್ತಿಲ್ಲ, ಅಲ್ಲಿ ಅಂಥ ಅದ್ಭುತವಾದ ಕಲೆಕ್ಷನ್ ಬುಕ್ಸ್ ಇದೆ ಅಂತ. ಆರ್ಟಿಸ್ಟಿಗೆ ಸಂಬಂಧಪಟ್ಟಿದ್ದು, ಭಾರತದ ಕಲಾವಿದರ ಬಗ್ಗೆ ಸಂಬಂಧಪಟ್ಟಿದ್ದು, ಇದೆಲ್ಲನೂ ಒಳ್ಳೊಳ್ಳೆ ಬುಕ್ ಕಲೆಕ್ಷನ್ಸ್ ಇದೆ ಆ ಲೈಬ್ರರಿಯಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ನಂದು ಸಂಡೇ ಟೈಮಲ್ಲಿ ಅಲ್ಲಿ ಓದೋಕ್ಕೆ ಶುರು, ಅಂದರೆ ಓದೋದು ಏನೋ ಒಂದು ಬೇಕು ಅಂತ ಹೋಗಿದ್ದಕ್ಕೆ ಈ ಬುಕ್ಸ್ ಎಲ್ಲ ಸಿಕ್ತು. ಅಲ್ಲಿ ಆರ್ಟ್ ಬಗ್ಗೆ ಸೀರಿಯಸ್ ಆಯಿತು. ಆರ್ಟಿಂದ ಸಿನಿಮಾಗೆ ಎಂಟ್ರಿ ಸಿಕ್ಕಿದ್ದು, ಅದನ್ನು ಸೀರಿಯಸ್ ಆಗಿ, ಅಂದರೆ ನಮ್ಗೆ ಏನು ಸಿಗುತ್ತೋ ಅದರಲ್ಲಿ ಸೀರಿಯಸ್ ಆಗಿ ಒಂದು ಅಧ್ಯಯನ ಅಂತ ಮಾಡೋದಕ್ಕೆ ನಮಗೆ ಇವಾಗೇನೋ ಒಂದು ಸಣ್ಣ ಮಟ್ಟದ ಹೆಸರು, ರಿಸಲ್ಟು ಸಿಗ್ತಾಯಿದೆ. ಸೊ ಈಗ ಚಿತ್ರಕಲೆ ನಿಮಗೆ ಚಿತ್ರರಂಗಕ್ಕೆ ಪ್ರವೇಶವನ್ನು ಕೊಡಿಸ್ತು. ಆರ್ಟ್ ಡೈರೆಕ್ಷನ್ನಲ್ಲಿ ಅಸಿಸ್ಟೆಂಟ್ ಆಗಿ ಕೊನೆಗೆ ಆರ್ಟ್ ಡೈರೆಕ್ಟರ್ ಆಗಬೇಕು ಅಂತ ಇದ್ದವರು ನಿರ್ದೇಶಕ ಆಗಿದ್ದು ಹೇಗೆ? ನಿರ್ದೇಶಕ ಆಗಬೇಕು ಅಂತ ಏನು ನನಗೆ 2009 ಒಂದು ಐಡಿಯಾ ಬಂದಿತ್ತು. ಕರ್ನಾಟಕದ ಬಗ್ಗೆ ಯಾವುದೋ ಒಂದು ಫ್ರೀಡಮ್ ಮೂಮೆಂಟ್ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇದೆ. ಬಟ್ ಅದಕ್ಕೆ ಯಾವ ತಯಾರಿ ಅಂತ ಇರಲಿಲ್ಲ. 2010 ಒಂದಿಬ್ಬರು ಡೈರೆಕ್ಟರ್ ಮನೆ ಹತ್ರ ಎಲ್ಲ ಹೋಗಿ ನಿಂತ್ಕೊಂಡಿದ್ದೆ, ಅಸಿಸ್ಟೆಂಟ್ ಡೈರೆಕ್ಟಾಗಿ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ. ಒಬ್ಬರು ಗೇಟ್ ಒಳಗಡೆ ಪ್ರವೇಶ ಸಿಗಲಿಲ್ಲ, ಇನ್ನೊಬ್ಬರು ಪ್ರವೇಶ ಸಿಕ್ಕಿದ್ರೂ ನಮಗೆ ಡೈರೆಕ್ಷನ್ ಇದರಲ್ಲಿ ಅನುಭವ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಕೊಡಲಿಲ್ಲ. ಸೊ ಇಂಡಿಪೆಂಡೆಂಟಾಗಿ ನಾನು ಫ್ರೀಲಾನ್ಸ್ ಆರ್ಟ್ ಡೈರೆಕ್ಟ್ರಾಗಂತೂ ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ದೆ. 2010 ನನ್ನ ಲೈಫಲ್ಲಿ ಒಂದು ಇಂಪಾರ್ಟೆಂಟು ಟರ್ನಿಂಗ್ ಆಯಿತು. ಅಪ್ಪ ತೀರ್ಕೊಂಡ್ರು. 2011 ಏಪ್ರಿಲಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಕಾಲಮ್, ಬಡವರ ಬದುಕು ತುಟ್ಟಿ, ಸಾವು ಇನ್ನೂ ತುಟ್ಟಿ ಅಂತೇಳಿ ಆಶಾ ಬೆನಕಪ್ಪ ಅವರು ಬರೆದಿದ್ದು ಒಂದು ಕಾಲಮ್.
ಆ ಘಟನೆ ನನ್ನನ್ನು ಅಂದರೆ 2010ರಲ್ಲಿ ಅಪ್ಪ ತೀರ್ಕೊಂಡಿದ್ದಕ್ಕೂ ಇದು ಅಪ್ಪ ಮಗನಿಗೆ ಸಂಬಂಧಪಟ್ಟಿದ್ದ ಘಟನೆ, ರಿಯಲ್ ಸ್ಟೋರಿ. ಇದು ನನ್ನ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅನ್ನೋ ಒಂದು ಐಡಿಯಾದಲ್ಲಿ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಅವ್ರು ಹೇಳಿದ್ರು ಬರೀ ಫಸ್ಟ್ ನೀನು ಸ್ಕ್ರಿಪ್ಟ್ ಬರೀರಿ ಅಂತ. ನನಗೆ ಬರೆಯೋದಕ್ಕೆ ಆಗಿರಲಿಲ್ಲ. 2011 ಏಪ್ರಿಲಲ್ಲಿ ಓದಿದ್ದು. ಅದು ಆಲ್ಮೋಸ್ಟ್ 1 ವರ್ಷ ನನ್ನ ಜರ್ನಿ, ನನ್ನ ತಲೆಯಲ್ಲೇ ಜರ್ನಿ ಆಗ್ತಾಯಿತ್ತು. ಹೀಗೆ ಮಾಡಿದ್ರೆ ಹೇಗೆ ಆರ್ಟ್ ಡೈರೆಕ್ಷನ್ನು, ಈ ಪ್ರೊಡಕ್ಷನ್ ಡಿಸೈನಿಂಗ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸೊ ಸಿನಿಮಾ ಅಂತಂದರೆ ಈಗ ಆಗಲ್ಲ, ಕಾಸು ಬೇಕಾಗತ್ತೆ ಅಂತ. ಸೊ ಹೇಗೆ ದುಡ್ಡು ಉಳಿಸ್ಕೊಂಡು ಹೇಗೆ ವರ್ಕೌಟ್ ಮಾಡ್ಬೋದು ಅಂತ. ಅಪ್ಪ ಅವ್ರು ತೀರ್ಕೊಳ್ಳೋಕೆ ಮುಂಚೆ ಒಂದು ಕಾರ್ ತೊಗೊಂಡಿದ್ರು, ಓಮ್ನಿ ಕಾರು. ಅದು ನನ್ನ ಹತ್ರನೇ ಇತ್ತು. ಸೊ ಇಡೀ ಅದು ಬಸ್ಸಲ್ಲಿ ಇದ್ದಿದ್ದ ಕಥೆನ ಓಮ್ನಿ ಕಾರಿಗೆ ಶಿಫ್ಟ್ ಮಾಡ್ಕೊಂಡು, ಯಾಕಂದ್ರೆ ನನ್ನ ಹತ್ರ ಕಾರ್ ಇದೆ, ಪೆಟ್ರೋಲ್ ಹಾಕ್ಕೊಂಡ್ರೆ ಸಾಕು ಅಂತ. ಸೊ ಈ ಥರದ 2012ರಲ್ಲಿ ಇದರ ಬಗ್ಗೆ ಬರೀ ಒಂದು ದಿವಸ, ಈ ಏಪ್ರಿಲ್ ತಿಂಗಳು 19ನೇ ತಾರೀಕು 20ನೇ ತಾರೀಕು ಒಂದು ದಿವಸ, ಅದು ಯಾವತ್ತು ಏನಾಯ್ತು ಏನೋ ಗೊತ್ತಿಲ್ಲ, ಇವತ್ತು ಕತೆ ಬರೀಲೇಬೇಕು ಅಂತ ಒಂದು ಹಠಕ್ಕೆ ಬಿದ್ದುಬಿಟ್ಟೆ. ಎಂಥ ಹಠ ಅಂತಂದರೆ, ಇಲ್ಲ ನನ್ನ ಕೈಲಿ ಆಗ್ತಾಯಿಲ್ಲ, ನನಗೆ ಬರೀಲಿಲ್ಲ ಅಂದರೆ ನನಗೇನು ಕೆಲಸನೇ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ದಿವಸ ಒಮ್ಮೆ ಕಾರ್ ಎತ್ಕೊಂಡು ಹಿಂಗೆ ಟ್ರಾವೆಲ್ ಮಾಡ್ತಾ ಹೋಗಿ ಎಲ್ಲೆಲ್ಲ ಸುತ್ಕೊಂಡು ಸೀದಾ ಊಟಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಬರೆದಿದ್ದು ಫಸ್ಟ್ ಡ್ರಾಫ್ಟು ಹರಿವು. ಬಂದಮೇಲೆ ನಮ್ಮ ಫ್ರೆಂಡ್ ಅವಿನಾಶ್ ಶೆಟ್ಟಿ ಅಂತ, ಅವ್ರ ಹತ್ರ ಹೋಗ್ಬಿಟ್ಟು ಹೋಮ್ ಸ್ಟುಡಿಯೋ ಅಂತ, ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ, ಸರ್ ಈ ಥರ ಬರೆದಿದ್ದೀನಿ ಅಂತ, ಚೆನ್ನಾಗಿದೆ, ಇದನ್ನು ಯಾಕೆ ಶಾರ್ಟ್ ಫಿಲ್ಮ್ ಮಾಡ್ತೀಯ, 90 ಮಿನಿಟ್ಸ್ ಮಾಡಿಬಿಟ್ಟು ಫೀಚರ್ ಫಿಲ್ಮ್ ಆಗುತ್ತೆ ಅಂತ. ಸೊ ಆ ಟೈಮಲ್ಲಿ ಇದನ್ನು ಹೆಂಗೆ ಎಳೆಯೋದು ಗೊತ್ತಿಲ್ವಲ್ಲ, ಮೊದಲನೇ ಪ್ರಯತ್ನ. ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಕ್ರಿಪ್ಟ್ ಅಂತ ಬರ್ತಿರೋದು, ಅದಕ್ಕೆ ಮೊದಲು ಒಂದು ಸ್ಕ್ರಿಪ್ಟ್ ಬರೆದಿದೆ 2008ರಲ್ಲಿ, ತುಂಬ ಕೆಟ್ಟದಾಗಿತ್ತು ಖೋಖೋ ಬಗ್ಗೆ. ಅದಾದಮೇಲೆ ಬರೆದಿದ್ದು ಫಸ್ಟ್ ಸ್ಕ್ರಿಪ್ಟು. ನನಗೆ ಅದನ್ನು ಎಳೆಯೋದೆಲ್ಲ ಗೊತ್ತಿರಲಿಲ್ಲ. ಏನು ಮಾಡೋದು ಅಂತಂದರೆ, ಆವಾಗ ಸೇಮ್ ನನ್ನ ಲೈಫ್ನ ಚೇಂಜ್ ಮಾಡಿದವರು ಅನಿಲ್ ಕುಮಾರು, ಅವ್ರ ಹತ್ರ ಹೋದೆ. ಅವರು ನನಗೆ ಇಡೀ ಅದನ್ನು ಸ್ಕ್ರಿಪ್ಟ್ ಥರ ಮಾಡಿ ಡೈಲಾಗ್ಸ್ ಎಲ್ಲ ಬರೆದು ಕಂಪ್ಲೀಟ್ ಒಂದು ಡ್ರಾಫ್ಟ್ ರೆಡಿ ಮಾಡಿಕೊಟ್ರು. ಸೊ 2012ರಲ್ಲಿ ಇದೇ ಹುಚ್ಚುತನದಲ್ಲೇ ಸಂಚಾರಿ ವಿಜಯ್ ಯಾವುದೋ ಸಿನಿಮಾ ಆಡಿಷನಲ್ಲಿ ಸಿಕ್ಕಿದ್ರು. ಅವ್ರನ್ನ ಕರೆದು ನನ್ನ ಫ್ರೆಂಡ್ ಕ್ಯಾಮ್ರಾಮನ್, ಈ ಥರ ಅದೊಂದು ಟೀಮ್, ಯಾಕಂದರೆ ಹೇಳ್ತಾ ಹೋದರೆ ಅದೊಂದು 24 ಗಂಟೆದು ಕತೆ ಆಗುತ್ತೆ. ಸೊ ಎಲ್ಲರನ್ನೂ ಸೇರಿಸ್ಬಿಟ್ಟು ಹುಚ್ಚುತನದಲ್ಲಿ ಅಪ್ಪಂದು ತೀರ್ಕೊಂಡ್ಮೇಲೆ ಅವ್ರದ್ದು ಪೆನ್ಷನ್ ದುಡ್ಡು ಒಂದು ಅಕ್ಕನ ಮದುವೆಗೆ ಅಂತ 1 ಲಕ್ಷ ನನ್ನ ಅಕೌಂಟಲ್ಲೇ ಇತ್ತು. ನನ್ನ ಫ್ರೆಂಡ್ ಒಬ್ಬರು, ನೀನು ಫಸ್ಟ್ ಶುರು ಮಾಡು, ಆಮೇಲೆ ನಿನಗೆ ಫಂಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ 1.5 ಲಕ್ಷ ಅಕ್ಕನ ಮದುವೆಗೆ ಅಂತ ಇಟ್ಟು ದುಡ್ಡು ಎತ್ಕೊಂಡು ತುಂಬ ಹುಡುಗಾಟಿಕೆಯಲ್ಲಿ ಯಾವುದೇ ಥರದ ಪ್ರಿಪ್ರೇಷನ್ ಇಲ್ದಿರ ಸಿನಿಮಾ ಶೂಟಿಂಗ್ ಶುರು ಮಾಡೇಬಿಟ್ಟೆ. ಶುರು ಮಾಡಿದ್ದು 1-2 ದಿವಸಕ್ಕೆ ಗೊತ್ತಾಯಿತು ಇದು ಹೋಯ್ತು ಅಂತ. ಆದರೂ ಏನೇನೋ ಟ್ರೈ ಮಾಡಿದ್ವಿ. 1 ವಾರಕ್ಕೆ ಅರ್ಧಂಬರ್ಧ ಶೂಟ್ ಆಗಿ ಶೂಟಿಂಗ್ ನಿಂತೋಗಿ ಗಂಗಾವತಿಯಿಂದ ವಾಪಸ್ ಬರೋಕ್ಕೂ ಕಾಸಿರಲಿಲ್ಲ. ಗಂಗಾವತಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಇಲ್ಲಿಂದ ಟ್ರಾವೆಲ್ ಶೂಟ್ ಮಾಡ್ಕೊಂಡು ಎಲ್ಲ ಅರ್ಧಂಬರ್ಧ ಎಲ್ಲ ಚಿತ್ರಾನ ಅರ್ಧದ ಸೀನು 2 ಶಾರ್ಟ್ಸ್ ತಗೊಳ್ಳೋದು ಹಿಂಗೆಲ್ಲ ಮಾಡ್ಕೊಂಡು ಗಂಗಾವತಿವರೆಗೆ ಹೋಗಿ ಗಂಗಾವತಿಯಿಂದ ವಾಪಸ್ ಬರೋಕ್ಕೂ ದುಡ್ಡು ಇಲ್ದಿರ ನಮ್ಮ ಅಮ್ಮನ ಹತ್ರನೇ ಮತ್ತೆ ಸಾಲ ಮಾಡಿ ವಾಪಸ್ಸು ಎಲ್ಲರನ್ನೂ ಕರ್ಕೊಂಬಂದು ಬೆಂಗಳೂರು ಬಂದಮೇಲೆ ಸಾಕು ಸಿನಿಮಾ ಸವಾಸ ಅಂದ್ಬಿಟ್ಟು. ಸೊ ನಿಮ್ಮ ಮೊದಲನೇ ಸಿನಿಮಾ ಹರಿವು ಶುರು ಆಗ್ತಾ ಇದ್ದಂಗೆ ನಿಂತೋಯ್ತು. ಹೌದು, ಆದರೂ ಇದು ಕಂಪ್ಲೀಟ್ ಆಯಿತು. ಅದು ನಿಂತೋಯ್ತು. ನಿಂತೋದ್ಮೇಲೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ತುಂಬ ನೆಗೆಟಿವ್ ಥಾಟ್ಸ್ ಎಲ್ಲ ಬಂದ್ಬಿಡ್ತು, ಸೂಸೈಡ್ ಥಾಟ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಇನ್ನು ಆಗಲ್ಲ, ನನಗೆ ಸಿನಿಮಾ ಆಗಲ್ಲ, ನಾನು ಇದರಲ್ಲಿ ತಪ್ಪು ಅಂದರೆ ಆರ್ಟಿಸ್ಟ್ ಆಗಿ ನಾನು ಕೆರಿಯರ್ನ ಕಂಟಿನ್ಯೂ ಮಾಡಬೇಕಾಗಿದ್ದನು ಸಿನಿಮಾಗೆ ಬಂದು ತಪ್ಪು ಮಾಡಿಬಿಟ್ಟೆ ಅನ್ನೋ ಥರದ ಗಿಲ್ಟ್ ಎಲ್ಲ ಬಂದ್ಬಿಡ್ತು. ಅದರಿಂದ ಆಚೆ ಬರೋದಕ್ಕೆ ಸರಿ ಸಿನಿಮಾ ಕಲ್ಯಾಣ ಅಂತ ಎಲ್ಲೋ ಒಂದು ಸಿನಿಮಾ ಒಬ್ಬರ ಹತ್ರ ಹೋದೆ. ಅಲ್ಲಿ ಅವರು ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಇದೆ ಇನ್ಚಾರ್ಜ್ ಕೊಟ್ಟರು. 1 ತಿಂಗಳು ಕೆಲಸ ಮಾಡಿದೆ, ಆಗಲಿಲ್ಲ, ಬಿಟ್ಟು ಬಂದುಬಿಟ್ಟು ಈ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂಥೇಳಿ ನನಗೆ ಬ್ಲಾಗ್ ಎಲ್ಲ ಬರೆದು ಆರ್ಟಿಕಲ್ ಎಲ್ಲ ಈ ಫ್ರೀಲ್ಯಾನ್ಸ್ ಆಗಿ ಆರ್ಟಿಗೆ ಸಂಬಂಧಪಟ್ಟ ಆರ್ಟಿಕಲ್ ಎಲ್ಲ ಬರಿತಾಯಿದೆ. ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಬೇರೆ ಇದಕ್ಕೆಲ್ಲನೂ ಆರ್ಟಿಕಲ್ ಬರಿತಾಯಿದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆ ಸಂಯುಕ್ತ ಕರ್ನಾಟಕಕ್ಕೆ ಜಾಬ್ಗೆ ಅಪ್ಲೈ ಮಾಡಿದೆ. ಸಬ್ ಎಡಿಟರಾಗಿ ಜಾಬ್ ಸಿಕ್ತು. ಸೊ ಪತ್ರಕರ್ತರಾದ್ರಿ ನೀವು. ಸ್ಕೂಲ್ ಟೀಚರ್ ಆಗಬೇಕು ಅಂತ ಇದ್ದವರು, ಸ್ಕೂಲ್ ಟೀಚರ್ ಅಲ್ಲ, ಆರ್ಮಿಗೆ ಹೋಗ್ಬೇಕು ಅಂತಿದ್ದವನು, ಅದಕ್ಕೆ ಮೊದಲು ಇಂಜಿನಿಯರ್ ಆಗಬೇಕು ಅಂತಿದ್ದವನು, ಡಾಕ್ಟರ್ ಆಗಬೇಕು ಅಂತಿದ್ದವನು, ಆರ್ಮಿಗೆ ಹೋಗ್ಬೇಕಂತಿದ್ದವನು, ಟೀಚರ್ ಆಗಬೇಕಂತಿದ್ದವನು, ಇವೆಲ್ಲ ಬಿಟ್ಟು ಆರ್ಟಿಸ್ಟ್ ಆಗಬೇಕು ಅಂತ ಬಂದು ಡೈರೆಕ್ಟರ್ ಆಗೋಕ್ಕೆ ಹೋಗಿ ಅದನ್ನು ಬಿಟ್ಟು ಪತ್ರಕರ್ತರಾದ್ರಿ. ಸೊ
ಸಂಯುಕ್ತ ಕರ್ನಾಟಕದಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಸಂಯುಕ್ತ ಕರ್ನಾಟಕ ನನಗೆ ಒಂಥರ ವಾಪಸ್ ನಾನು ಹುಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಆಯಿತು. ತುಂಬ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ತು ಆ ಟೈಮಲ್ಲಿ. ಈ ಕಸಬ್ದು ಗಲ್ಲಿಗೇರಿಸಿದಾಗ ಅದರ ಸ್ಪೆಷಲ್ ಆರ್ಟಿಕಲ್ ಬರೆಯೋದಕ್ಕೆ ನನಗೂ ಅವಕಾಶ ಕೊಟ್ಟಿದ್ದರು. ಸೊ ಆ ಥರದ್ದೆಲ್ಲ ಆಯಿತು, ಒಳ್ಳೆಯದೇ ಆಯ್ತು ಅಲ್ಲಿ. ಸೊ ಬಟ್ ಅಲ್ಲಿ ಏನಾಯಿತು ಅಂದರೆ ನನಗೆ ಈ ಬೆಳಗಿನ ಸಂಜೆ ಕೆಲಸ ಆಗಿ ಬರ್ತಾ ಇಲ್ಲ. ಅಲ್ಲಿ ಸಬ್ ಎಡಿಟರ್ ಕೆಲಸ, ಸಬ್ ಎಡಿಟ್ರು. ಸೊ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕರ್ಮವೀರ ಸೆಕ್ಷನ್ ಕೊಟ್ಟರು. ಅಲ್ಲಿ ಕೆಲಸ ಮಾಡಿಕೊಂಡು ಪೇಜ್ 11ಗೆ ಸ್ಪೆಷಲ್ ಆರ್ಟಿಕಲ್ ಬರೆಯೋದು, ಡೈಲಿ ಪೇಪರ್ಗೆ 2 ಕೆಲಸ ಮಾಡ್ತಾಯಿದ್ದೆ. ಬಟ್ ಈ 10 ಗಂಟೆಯಿಂದ 4 ಗಂಟೆ ಅನ್ನೋ ಒಂದು ಜಾಬ್ ಐಡಿಯಾ ಇದೆಯಲ್ಲ, ಅದು ನನಗೆ ಹೋಗ್ತಾ ಇರಲಿಲ್ಲ. ಸೊ ನನ್ನ 4 ಗಂಟೆ ಕೆಲಸ ಮುಗಿದ ಮೇಲೂ ಈ ಡೈಲಿ ನ್ಯೂಸದು ಟ್ರಾನ್ಸ್ಲೇಷನ್ಸು, PTIದು ಅದನ್ನು ಟ್ರಾನ್ಸ್ಲೇಷನ್ ಮಾಡೋದು, ಇದರ ಸ್ಪೆಷಲ್ ಆರ್ಟಿಕಲ್ ಬರೆಯೋದು, ಈ ಥರದ್ದು ಏನೋ ಒಂದು ಕೆಲಸ ಮಾಡ್ಕೊಂಡು 11 ಗಂಟೆ 12 ಗಂಟೆವರೆಗೂ ಇರ್ತಾಯಿದ್ದೆ. ಸೊ ಎಲ್ಲರಿಗೂ ಗೊತ್ತು, ಮೇ ಬಿ ಸಂಯುಕ್ತ ಕರ್ನಾಟಕ ಒಂದೇ ಪೇಪರಲ್ಲಿ ಅನಿಸುತ್ತೆ, ಮೇಲೆ ಡಿಸೈನ್ ಆಗಿ ಕೆಳಗಡೆ ಪ್ರಿಂಟ್ ಆಗುತ್ತೆ. ಸೊ ನಾವು ಅಲ್ಲಿ ಅದು ಮಾಡಿಬಿಟ್ಟು ನನಗೆ ಇದು ಫೋಟೋಶಾಪ್ ಬರ್ತಾಯಿತ್ತು, ಇನ್ ಡಿಸೈನ್ ಬರ್ತಾಯಿತ್ತು, ಪೇಜ್ ಲೇಔಟ್ ಮಾಡೋದು. ಸೊ ನಾನು ರೈಟಿಂಗ್ ಮಾಡೋದಲ್ದಿರ ಫೋಟೋಶಾಪ್ ಕವರ್ ಪೇಜ್ ಡಿಸೈನ್ ಮಾಡೋದು, ಇನ್ ಡಿಸೈನ್ ಕೆಲಸ ಮಾಡಿ ಲೇಔಟ್ಗಳು ಮಾಡೋದು, ಅಲ್ಲಿ ಏನೋ ಒಂದಷ್ಟು ಎಕ್ಸ್ಪರಿಮೆಂಟ್ ಮಾಡೋದು. ಅದಾಗಿ ಪ್ರಿಂಟ್ ಕೆಳಗಡೆ ಹೋದ್ಮೇಲೆ ಪ್ರಿಂಟ್ ಪೇಪರ್ ತಗೊಂಡು ಮನೆಗೆ ಬರ್ತಾಯಿದ್ದೆ. ಅಂದರೆ ನನಗೆ ಅಲ್ಲಿ ಹೋಗಿದ್ದೇನೆ ನನಗೆ ಡಿಪ್ರೆಷನಿಂದ ಆಚೆ ಬರಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಕೆಲಸ ನನಗೇನು ಅಂದರೆ ಏನು ಕೆಲಸ ಮಾಡಿದ್ರೆ ಅದನ್ನು ಕಲಿಬೇಕು ಅಂತ. ಸೊ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಇರ್ತಾಯಿದ್ದೆ. ಆದ್ರೂ ಅದು ಹಸಿವು ಸಾಕಾಗಲಿಲ್ಲ. ಪತ್ರಿಕಾ ಕಚೇರಿಯಿಂದ ಪ್ರಿಂಟಿಂಗ್ ಪ್ರೆಸ್ ತನಕ ಏನೇನು ಕೆಲಸಗಳನ್ನ ಕಲಿಯೋಕ್ಕೆ ಸಾಧ್ಯ 6 ತಿಂಗಳಲ್ಲಿ 6 ತಿಂಗಳಲ್ಲಿ ಕಲ್ತ್ಕೊಂಡೆ. ಆದರೆ ಹಸಿವು ಸಾಕಾಗಲಿಲ್ಲ. ಮತ್ತು ನಮಗೆ ಈ ಅಂದರೆ ಸಿನಿಮಾ ಲ್ಯಾಂಗ್ವೇಜಲ್ಲಿ ಈ ಇಡ್ಲಿ ವಡೆ ವ್ಯಾಮೋಹ ಅಷ್ಟು ಈಜಿಯಾಗಿ ಬಿಟ್ಟೋಗಲ್ಲ ಅಂತ. ಅಂದರೆ ನಿಮ್ಗೆ ಶೂಟಿಂಗಲ್ಲಿ ಯಾವ ತಿಂಡಿ ಇರುತ್ತೋ ಇಲ್ವೋ, ಇಡ್ಲಿ ವಡೆ ಕಂಪಲ್ಸರಿ ಇರುತ್ತೆ. ಆ ವ್ಯಾಮೋಹ ಬಿಟ್ಟೋಗಲ್ಲ ಅಂತ 6 ತಿಂಗಳಿಗೆ ಅದೊಂಥರ ಕಡಿಯೋಕ್ಕೆ ಶುರುವಾಯಿತು. ಇಡ್ಲಿ ವಡೆ ಶೂಟಿಂಗ್ ಹೋಗಬೇಕು ಆಸೆ ಹುಟ್ಟೋಕ್ಕೆ ಶುರುವಾಯಿತು. ಬಟ್ ನಿರ್ಧಾರ ತಗೊಳ್ಳೋಷ್ಟು ಧೈರ್ಯ ಇರಲಿಲ್ಲ. ಅಂದರೆ ಕೈ ಸುಟ್ಕೊಂಡಿದ್ರಿ? ಕೈ ಸುಟ್ಕೊಂಡಿದ್ದೆ. ತಿಂಗಳ ಸಂಬಳ ಬರ್ತಾ ಇತ್ತು. ಇದನ್ನ ಬಿಟ್ಟು ಮತ್ತೆ ಅತಂತ್ರವಾದ ಬದುಕಿನ ಎದುರಿಸೋದಕ್ಕೆ ಸಿದ್ಧ ಇದೆಲ್ಲ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಡೆಲ್ಲಿಯಲ್ಲಿ ಒಂದು ಆರ್ಟ್ ಫೇರ್ ಆಯಿತು. ಅದಕ್ಕೆ ಸಂಯುಕ್ತ ಕರ್ನಾಟಕ ಕಡೆಯಿಂದ ಆರ್ಟ್ಗೆ ಸಂಬಂಧಪಟ್ಟಂಗೆ ಸ್ಪೆಷಲ್ ನ್ಯೂಸ್ನ ಕವರ್ ಮಾಡೋದಕ್ಕೆ ನನಗೆ ಕಳಿಸ್ಕೊಟ್ರು. ಸೊ ಅದನ್ನು ನಾನು ಟ್ರೈನಲ್ಲಿ ಜರ್ನಿ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಅದು ನನಗೆ ಆ ಜರ್ನಿ ಇದೆಯಲ್ಲ, ಟ್ರೈನಲ್ಲಿ ಹೋಗ್ತಾ ಒಂದಷ್ಟು ಬುಕ್ಸ್ ಓದ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಅಲ್ಲಿ ನಾನು ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಯಿತು. ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದಂಗೆ ಗೌರವವಾಗಿ ರಿಸೈನ್ ಕೊಟ್ಟು ವಾಪಸ್ಸು ಸಿನಿಮಾ ಪೇಂಟು ಅಂತೇಳಿ ಆರ್ಟ್ ಡೈರೆಕ್ಷನ್ಗೆ ಹೋದೆ. ಡೈರೆಕ್ಷನ್ ಬರಲಿಲ್ಲ, ಆರ್ಟ್ ಡೈರೆಕ್ಷನ್ಗೆ ಹೋದೆ. ಅಲ್ಲೊಬ್ಬರು ಗುರುಗಳು ಸಿಕ್ಕಿದ್ರು, ಪ್ರೊಡಕ್ಷನ್ ಡಿಸೈನರು. ಅವರು ನನಗೆ ಆ್ಯಡ್ಸ್ ಕೊಡಿಸಿದ್ರು ಅಡ್ವರ್ಟೈಸ್ಮೆಂಟಲ್ಲಿ. ಸಿನಿಮಾಗಿಂತ ಅಡ್ವರ್ಟೈಸ್ಮೆಂಟಲ್ಲಿ ನಿಮಗೆ ಇನ್ಕಮ್ ಚೆನ್ನಾಗಿ ಸಿಗುತ್ತೆ, ಆದಾಯ ಇದೆ ಅದರಲ್ಲಿ. ಅಲ್ಲಿ ನಾವು ಒಂದು ವಾರ ಕೆಲಸ ಮಾಡಿದ್ರೆ 2 ತಿಂಗಳು ನಾವು ಕೆಲಸ ಇಲ್ಲಾಂದ್ರೂ ನಮ್ಮ ಜೀವನ ನಡೆಯುತ್ತೆ. ಅಷ್ಟರ ಮಟ್ಟಿಗೆ ಒಳ್ಳೆ ಆದಾಯ ಇರುತ್ತೆ. ಈಗ ಕಡಿಮೆ ಆಗಿದೆ, ಆವಾಗ ಚೆನ್ನಾಗಿತ್ತು. ಸೊ 1 ವರ್ಷ ಅದರಲ್ಲಿ ಕೆಲಸ ಮಾಡಿದೆ. 2013 ಪೂರ್ತಿ ಅದರಲ್ಲಿ ಕೆಲಸ ಮಾಡಿದೆ. ಅಕ್ಕನ ಮದುವೆನೂ ಮುಗೀತು. ನಮಗೆ ನಾವು ಏನು ಕೈ ಸುಟ್ಕೊಂಡು ಎಲ್ಲ ಕಳ್ಕೊಂಡಿದ್ದು ಅದೆಲ್ಲನೂ ರಿಕವರಿನೂ ಆಗೋಕ್ಕೆ ಶುರುವಾಯಿತು. ಆ ಟೈಮಲ್ಲಿ 2013 ಡಿಸೆಂಬರಲ್ಲಿ ಒಂದು ದಿವಸ ರಾತ್ರಿ ಒಂದು 10 ಗಂಟೆನೇ ಏನೋ ಸಂಚಾರಿ ವಿಜಯ್, ಆವಾಗ ಬರೀ ವಿಜಯ್ ಅಷ್ಟೇ, ವಿಜಯ್ ಕುಮಾರ್ ಬಿ, ಅವ್ರು ಸಂಚಾರಿ ಅಂತ ಇನ್ನೂ ಇಟ್ಕೊಂಡಿರಲಿಲ್ಲ. ಅವರು ಒಂದು ದಿವಸ ಸೀದಾ ಮನೆಗೆ ಬಂದರು. ಅದಕ್ಕೆ ಮೊದಲೇ ಅವ್ರಿಗೆ ಸಿನಿಮಾ ನಿಂತೋದಾಗ ಹೇಳಿದ್ದೆ, ನಾನು ಯಾವತ್ತು ಹರಿವು ಮಾಡಿದ್ರು ಅದಕ್ಕೆ ಶರಣಪ್ಪ ನೀವೇ ಅಂತ ಮಾತು ಕೊಟ್ಟಿದ್ದೆ. ಅವರೇ ಒಂದು ದಿವಸ ಮನೆಗೆ ಬಂದರು. ಏನು ಸರ್ ಅಂತಂದರೆ, ಇಲ್ಲ ನಂಗೆ ನಿದ್ದೆ ಬರ್ತಾಯಿಲ್ಲ, ನಂಗೆ ತಡೆಯೋಕ್ಕಾಗ್ತಾಯಿಲ್ಲ, ಅದು ತುಂಬ ಕಾಡ್ತಾಯಿದೆ, ಸಿನಿಮಾ ಮಾಡಬೇಕು ಅಂತ. ನಾನು ಸಾರ್ ಬಿಟ್ಬಿಡಿ, ಈಗ ತಾನೇ ಸುಧಾರಿಸ್ಕೊತಾ ಇದ್ದೀನಿ, ನನ್ನ ಕೈಯಲ್ಲಿ ಪ್ರೊಡ್ಯೂಸರ್ನೆಲ್ಲ ಹುಡ್ಕೋಕ್ಕಾಗಲ್ಲ, ಮತ್ತೆ ದುಡ್ಡು ಅರೇಂಜ್ ಮಾಡೋದು ನನ್ನ ಕೈಯಲ್ಲಿ ಆಗೋದಿಲ್ಲ, ಏನೇ ಮಾಡಿದ್ರು ನಮಗೊಂದು 15-20 ಲಕ್ಷ ಅಂತೂ ಮಿನಿಮಮ್ ಬೇಕಾಗತ್ತೆ, ಕಷ್ಟ ಇದೆ ಸರ್ ಅಂದರೆ. ಆಯಿತು ಸರ್, ಅದು ಏನಾಗುತ್ತೋ ನಾನು ಅರೇಂಜ್ ಮಾಡ್ತೀನಿ, ನೀವು ಅರೇಂಜ್ ಮಾಡಿ, ಈ ಸಿನಿಮಾ ಮಾಡೋಣ. ಇದು ಸಿನಿಮಾದಿಂದ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಲೈಫಲ್ಲಿ ಏನೋ ಒಂದು ಆಗುತ್ತೆ, ನಾನು ಪ್ರೊಡ್ಯೂಸರ್ ಹುಡುಕ್ತೀನಿ ಅಂತೇಳಿ ಅವರು ಇದು ಮಾಡಿ ಕೊನೆಗೆ ಏನು ಮಾಡಿದ್ವಿ, ಆ ಶೂಟ್ ಮಾಡಿದ್ದೆಲ್ಲ ಒಂದು ಅರ್ಧಂಬರ್ದಿತ್ತಲ್ಲ, ಆ ಫುಟೇಜ್ನೆಲ್ಲ ಕಟ್ ಮಾಡಿ ಒಂದು ಸಣ್ಣ ಟೀಸರ್ ಥರ ಶೂಟ್ ಮಾಡಿದ್ರೆ ಪ್ರೊಡ್ಯೂಸರ್ ಪಿಚ್ ಮಾಡೋದಕ್ಕೆ ಒಂದು ರೆಡಿ ಮಾಡಿ ಒಂದು ಸಣ್ಣ ರೆಫರೆನ್ಸ್ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹುಡುಕಾಟ ಶುರು ಮಾಡಿದ್ವಿ. ಜೊತೆಗೆ ನಾನು ಅದನ್ನು ಮಾಡ್ತಾಯಿದ್ದೆ, ಅಡ್ವರ್ಟೈಸ್ಮೆಂಟು ಕೆಲಸ ಮಾಡ್ತಾಯಿದ್ದೆ. ಬಟ್ ವಿಜಯ್ ಅವರ ಹಠ ಇತ್ತಲ್ಲ, ಮಾಡಲೇಬೇಕು ಅನ್ನೋದು. ಸೊ
ಸೊ ಅದು ನನ್ನನ್ನು ಗಿಲ್ಟ್ ಶುರು ಮಾಡ್ತು. ಅಂದರೆ ನನ್ನ ಕತೆಗೆ ಅವರು ಅಷ್ಟು ಒದ್ದಾಡ್ತಾ ಇದ್ದಾರೆ, ನಾನು ಸುಮ್ಮನೆ ಇದ್ದರೆ ಚೆನ್ನಾಗಿರಲ್ಲ ಅಂತ ತುಂಬ ಓಡಾಡ್ತಾ ಇದ್ದೆ. ಆ ಥರ ಓಡಾಡ್ತಾ ಇದ್ದಾಗಲೇ ಒಂದು ದಿವಸ ನನಗೆ ಗಿರೀಶ್ ವಿ ಗೌಡ ಅಂತ ಹರಿವು ಪ್ರೊಡ್ಯೂಸರ್ ಅವರೊಂದು ದಿವಸ ಫೋನ್ ಮಾಡಿದ್ರು. ಆ್ಯಕ್ಚುಲಿ ನಾನು ಅವರು ಈವೆಂಟ್ ಕಂಪ್ನಿಗೆ ಸೆಟ್ ವರ್ಕ್ ಎಲ್ಲ ಮಾಡಿಕೊಡ್ತಾಯಿದ್ದೆ, ಸ್ಟೇಜ್ ವರ್ಕ್ ಎಲ್ಲ ಮಾಡಿಕೊಡ್ತಾಯಿದ್ದೆ. ಅವ್ರು ಕರೆದ್ರು ಒಂದು ದಿವಸ, ಕರೆಸ್ಬಿಟ್ಟು ಏನು ರೀ ಮಂಜು, ಏನೋ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೀರಂತೆ, ನಮ್ಮನ್ನೆಲ್ಲ ಕೇಳಲ್ವಾ ಅಂತಂದರು. ಹುಡ್ಕೊಂಡು ಬಂದರು ಪ್ರೊಡ್ಯೂಸರ್ ನಿಮ್ಮ ಹತ್ರ? ಆಯಿತಾ, ಇಲ್ಲ ಸರ್ ಅದು ಹುಡುಕ್ತಾ ಇದೆ, ಬಟ್ ನೀವು ಪ್ರೊಡ್ಯೂಸ್ ಮಾಡ್ತೀರಾ, ನೀವು ನಮಗೂ ತೋರಿಸ್ರಿ ಅಂತಂದರು. ಆ ಟೀಸರು ಓಪನ್ ಮಾಡಿ ತೋರಿಸ್ದೆ. ಫೋನಲ್ಲೇ ತೋರಿಸಿದ್ರಿ? ಫೋನಲ್ಲೇ ಸಣ್ಣ ಸ್ಮಾರ್ಟ್ಫೋನ್ ಇತ್ತು, ಅದರಲ್ಲಿ ತೋರಿಸ್ದೆ. ಅವರು ಈ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ ಸರ್, ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಲ್ಯಾಪ್ಟಾಪಲ್ಲಿ ತೋರಿಸ್ದೆ. ಲ್ಯಾಪ್ಟಾಪಲ್ಲಿ ನೋಡ್ಬಿಟ್ಟು ಏನು ರೀ ಕತೆ ಅಂತಂದರು. ಸರ್ ಈ ಥರ ಅಪ್ಪ ಮಗನ ಕತೆ, ರಿಯಲ್ ಸ್ಟೋರಿ, ಇಲ್ಲಿಂದ ಜರ್ನಿ ಹೋಗೋದು, ಇದರಲ್ಲಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ. ಹೌದಾ, ಎಷ್ಟಾಗತ್ತೆ ಅಂತಂದರು. ಒಂದು ಅಂದಾಜು ಒಂದು 10ರಿಂದ 15 ಆಗ್ಬೋದು. ಹೌದಾ, ಸರಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು 1001 ರೂಪಾಯಿ ಎತ್ತು ಕೈಯಲ್ಲಿ ಇಟ್ಬಿಟ್ಟು ಅಲ್ಲೇ ಅಷ್ಟೇ ಕನ್ಫರ್ಮೇಷನ್. ಅಲ್ಲಿಂದ ಶುರುವಾಗಿತ್ತು ಹರಿವು. ನಿಮ್ಮ ಆಪ್ತರೊಬ್ಬರು ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಮಾತುಗಳನ್ನ ಹಾಡಿ ಕಳಿಸ್ಕೊಟ್ಟಿದ್ದಾರೆ. ಮನ್ಸೂರೆ ನಂಗೆ ಪರಿಚಯ ಆಗಿದ್ದು ಅವರ ಹರಿವು ಸಿನಿಮಾದ ಸಮಯದಲ್ಲಿ. ಆಗ ನಮ್ಮಿಬ್ಬರಿಗೂ ಸಮಾನವಾಗಿ ಗುರುತಿರುವಂಥ ಒಬ್ಬರು ಪತ್ರಕರ್ತರ ಮೂಲಕ ನಮ್ಗೆ ಪರಿಚಯ ಆಯಿತು. ಅವರು ನೋಡಿ ತುಂಬ ಆರ್ಟ್ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದಾರೆ, ಪೇಂಟಿಂಗಲ್ಲಿ ಕೆಲಸ ಮಾಡಿದ್ದಾರೆ, ತುಂಬ ಬುದ್ಧಿವಂತ, ನಿಮಗಿಬ್ಬರಿಗೂ ಒಳ್ಳೆ ಗೆಳೆತನ ಆಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಭೇಟಿ ಆದ್ವಿ. ಅವರ ಹರಿವು ಸಿನಿಮಾ ನೋಡೋಷ್ಟರಲ್ಲಿ ಅವರ ಎಂಥ ಒಂದು ಸ್ಪಂದನೆ ಇರುವಂಥ ಒಬ್ಬರು ಸಿನಿಮಾ ನಿರ್ದೇಶಕ ಅಂತ ಪರಿಚಯ ಆಯಿತು. ಹಾಗೆ ಅವತ್ತಿಂದ ಪ್ರಾರಂಭ ಆದ ನಮ್ಮಿಬ್ಬರ ಸ್ನೇಹ ಇವತ್ತಿನವರೆಗೂ ಬೆಳ್ಕೊಂಡು ಬಂದಿದೆ. ಅವರು ಸಾಕಷ್ಟು ಸಿನಿಮಾಗಳು ಮಾಡಿದರು, ನಾನೊಂದು ಸಾಕಷ್ಟು ಸಿನಿಮಾ ಮಾಡಿದೆ. ಇದ್ರ ನಡುವೆ ಸಾಕಷ್ಟು ಸಿನಿಮಾದ ಬಗ್ಗೆ ಮಾತುಕತೆ, ಚರ್ಚೆ ಇತ್ಯಾದಿಗಳು ನಡೀತಾನೆ ಇತ್ತು, ನಿರಂತರವಾಗಿ ಸಾಗ್ತಾ ಇತ್ತು. ಪರಸ್ಪರ ಸಹಾಯ ಮಾಡುವಂಥದ್ದು, ಸಹಕಾರ ಮಾಡುವಂಥದ್ದು ನಡೀತಾನೆ ಇತ್ತು. ಅವ್ರು ಯಾವುದೋ ಒಂದು ಸಿನಿಮಾಕ್ಕೆ ನನಗೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ಬರೆಯೋ ಅವಕಾಶ ಕೂಡ ಮಾಡಿಕೊಟ್ಟಿದ್ರು. ಹೀಗೆ ಪರಸ್ಪರ ಕ್ರಿಯೇಟಿವ್ ಎಕ್ಸ್ಚೇಂಜ್ಗಳು, ಅದರ ನಡುವೆ ಒಂದಷ್ಟು ತಲೆಹರಟೆ, ಹಾಸ್ಯ ಇದು ನಡೀತಾನೆ ಇತ್ತು. ಸಿನಿಮಾ ರಂಗದಲ್ಲಿ ಸ್ನೇಹಗಳು ಅಪರೂಪ. ಹಾಗೆ ಸಿಕ್ಕಿದ ಒಂದು ಅಪರೂಪದ ಸ್ನೇಹ ನನಗೆ ಮನ್ಸೂರೆ ಅವರು. ತುಂಬ ಸ್ಪಂದನೆ ಉಳ್ಳಂಥ ನಿರ್ದೇಶಕ ಹಾಗೂ ಸಮಾಜಕ್ಕೆ ಅಗತ್ಯವಾದಂಥ ಸಮಾಜ ಪರ, ಮನುಷ್ಯ ಪರ ನಿಲುವು ಇರುವಂಥ ನಿರ್ದೇಶಕ. ಅವರ ಎಲ್ಲ ಸಿನಿಮಾಗಳನ್ನು ನೋಡಿದರೆ ನನಗೆ ಅದರಲ್ಲಿರುವ ಕಾಳಜಿ ಕಾಣ್ತದೆ. ಹಾಗಂತ ಅವರು ಒಂದು ಮಾಸ್ ಅಥವಾ ಕಮರ್ಷಿಯಲ್ ಆ್ಯಂಗಲ್ ಇರುವಂಥ ಸಿನಿಮಾಗಳನ್ನೇ ಮಾಡಿರುವಂಥದ್ದು. ಅದರ ಒಳಗಡೆ ಒಂದು ಮನುಷ್ಯ ಸ್ಪಂದನೆ, ಮಾನವ ಪರವಾದ ಸಂವೇದನೆ ಇಟ್ಕೊಂಡು ಸಿನಿಮಾ ಮಾಡುವಂಥ ಅಪರೂಪದ ನಿರ್ದೇಶಕರಲ್ಲಿ ಒಬ್ಬ ಮನ್ಸೂರೆ. ಅವರಿಂದ ಇನ್ನಷ್ಟು ಈ ಥರ ಸಿನಿಮಾಗಳು ಬರುತ್ತೆ, ಹಾಗೂ ನಮ್ಮಿಬ್ಬರ ಗೆಳೆತನ ಇದೇ ಥರ ಕಂಟಿನ್ಯೂ ಆಗುತ್ತೆ, ಹಾಗೂ ಕನ್ನಡಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ಮನ್ಸೂರೆ ಕೊಡ್ತಾರೆ ಅಂತ ನಂಬಿದ್ದೇನೆ. ಈ ಸಂದರ್ಭದಲ್ಲಿ ಮನ್ಸೂರೆ ಅವರಿಗೆ ಹಾಗೂ ಸಂದರ್ಶನ ಮಾಡ್ತಿರೋ ಶ್ಯಾಮ್ ಅವರಿಗೆ ಇಬ್ಬರಿಗೂ ಕೂಡ ನನ್ನ ಪರವಾಗಿ ಆತ್ಮೀಯ ನಮಸ್ಕಾರ. ಅಭಯ್ ನನಗೆ ಅವರ ಸಕ್ಕರೆ ಸಿನಿಮಾ ಟೈಮಲ್ಲಿ ಪರಿಚಯ ಆಗಿತ್ತು. ಅದಕ್ಕೆ ಮೊದಲಿಂದನೂ ಅವ್ರ ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆ ಅವ್ರಿಗೆ ಗೊತ್ತು. ಬಟ್ ಪರಿಚಯ ಅಂತ ಆಗಿದ್ದು ಸಕ್ಕರೆ ಸಿನಿಮಾ ಟೈಮಲ್ಲಿ, ಪ್ರಮೋಷನ್ ಟೈಮಲ್ಲಿ ಅವ್ರಿಗೆ ಆರ್ಟ್ ಡೈರೆಕ್ಷನ್ ಸಂಬಂಧಪಟ್ಟನೆ ಏನೋ ಹೆಲ್ಪ್ ಡೌಟ್ ಇತ್ತು. ಅದನ್ನು ಕೇಳೋದಕ್ಕೆ ನಮ್ಮಿಬ್ಬರಿಗೂ ಒಬ್ಬರು ಮ್ಯೂಚುವಲ್ ಗುರುಗಳೊಬ್ಬರು ಇದ್ದಾರೆ, ಇಸ್ಮಾಯಿಲ್ ಅಂತ. ಸೊ ಅವ್ರ ಮೂಲಕ ಪರಿಚಯ ಆಗಿದ್ದು. ಸೊ ಅದಾದಮೇಲೆ ನನಗೇನಾದರೂ ಟೆಕ್ನಿಕಲ್ ಆಗಿ ಡೌಟ್ ಇದ್ದರೆ, ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ದರೆ ಯಾವ ಟೈಮಲ್ಲಿ ಬೇಕಾದ್ರೂ ಡೈರೆಕ್ಟಾಗಿ ಕಾಲ್ ಮಾಡ್ಬೋದಂತ ತುಂಬ ಕ್ಲೋಸೆಸ್ಟ್ ಗೆಳೆಯ. ಪರಸ್ಪರ ನೀವು ಕೆಲಸ ಮಾಡಿದಂಥ ಸಿನಿಮಾಗಳು ಯಾವುದು? ಅಂದರೆ ನಮ್ಮ ಪ್ರತಿ ಸಿನಿಮಾದಲ್ಲೂ ನಾವು ನನ್ನ ಸ್ಕ್ರಿಪ್ಟ್ಗಳನ್ನ ಅವ್ರು ಕಳಿಸ್ತೀನಿ, ಡಿಸ್ಕಷನ್ ಮಾಡ್ತೀವಿ. ಇವೆನ್ನು ಹಬ್ಬಕ್ಕ ಅದಕ್ಕೂ ನಾವು ಜೊತೆಯಲ್ಲಿ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿದ್ವಿ. ಸೊ ಆ ಥರದಲ್ಲಿ ತುಂಬ ಅದೊಂಥರ ಹಬ್ಬಕ್ಕ ಇನ್ನು ಶುರು ಆಗಿಲ್ಲ. ಬಟ್ ಆ ಸ್ಕ್ರಿಪ್ಟಿಗೆ ಜೊತೆಲಿ ಕೆಲಸ ಮಾಡಿದ್ವಿ. ಹೌದು, ನಿಮ್ಮ ಜೊತೆನೇ ಕೆಲಸ ಮಾಡಿದ್ವಿ. ಸೊ ಈ ಥರದಲ್ಲಿ. ಬಟ್ ಅಭಯ್ ಬರೀ ಒಂದು ಸ್ಕ್ರಿಪ್ಟ್ಗೇನು ಆ ಥರ ಅಂತ ಅಂದ, ಒಂಥರ ನಮಗೆ ಫ್ಯಾಮಿಲಿ ಫ್ರೆಂಡ್ ಥರನೂ ಹೌದು. ನನ್ನನ್ನು ಕಂಪ್ಲೀಟಾಗಿ ಯಾವುದೇ ಥರದ ಏನು ಇವ್ರನ್ನ ಯಾಕೆ ಮಾತಾಡಿಸ್ಬೇಕು ಅನ್ನೋ ಯಾವುದೇ ಥರದ ಪೂರ್ವಾಗ್ರಹಗಳಿಲ್ದಿರ ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡಿ, ಈಗ ನನ್ನ ಸಿನಿಮಾದಲ್ಲಿ ಏನೋ ಒಂದು ತಪ್ಪುಗಳಿರುತ್ತೆ ಅದನ್ನು ಮುಕ್ತವಾಗಿ ನನ್ನ ಹತ್ರ ಶೇರ್ ಮಾಡಿಕೊಂಡು, ಅಂದರೆ ಎಲ್ಲಿ ನಾವು ತೀಡುವಂಥ ಗೆಳೆಯ 100%. ಆ ಒಂದು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಹೆಲ್ದಿ ಫ್ರೆಂಡ್ಶಿಪ್. ಮನ್ಸೂರೆ ಅವರೇ, ಈಗ ಅರಿವಿನಿಂದ ನಮಗೆ ಕನ್ನಡ ಚಿತ್ರರಂಗಕ್ಕೆ ನಿರ್ದೇಶನದಲ್ಲಿ ಒಂದು ಹೊಸ ನಕ್ಷತ್ರ ಬಂತು,
ಕನ್ನಡದ ಆಕಾಶದಲ್ಲಿ ಅಂತ ಅಂದ್ಕೊಳ್ತಿದ್ವಿ. ಆದರೆ ನಿಮಗೆ ಅದು ಒಂದೇ ಒಂದು ರಾಷ್ಟ್ರ ಪ್ರಶಸ್ತಿ ಸಾಕಾಗಲಿಲ್ಲ. ಮುಂದೆ ಬಂದಂಥ ನಿಮ್ಮ ಸಿನಿಮಾ ನಾತಿಚರಾಮಿ 5 ರಾಷ್ಟ್ರ ಪ್ರಶಸ್ತಿಗಳನ್ನ ಒಟ್ಟಿಗೆ ತಂದು ಕೊಟ್ರಿ. ಆ ಸಿನಿಮಾ ಒಂದು ವಿಶಿಷ್ಟವಾಗಿತ್ತು. ಅದರ ಕಥೆಯಾಗಲಿ, ಅದನ್ನು ಹೇಳಿದ ರೀತಿ ಆಗಲಿ, ಆ ರೀತಿಯ ಒಂದು ಕಥೆಯನ್ನು ನೀವು ನಿರ್ಮಾಪಕರಿಗೆ ಒಪ್ಪಿಸೋದು ಎಷ್ಟು ಕಷ್ಟ ಆಗಿತ್ತು ಅಥವಾ ಎಷ್ಟು ಸುಲಭ ಆಗಿತ್ತು? 2014 ನಾನು ಮೊದಲನೇ ಸಿನಿಮಾ ಮಾಡಿದ್ಮೇಲೆ ನಂದು ಎರಡನೇ ಸಿನಿಮಾ ಆಗಿದ್ದು 2018ರಲ್ಲಿ. 4 ವರ್ಷ ಗ್ಯಾಪು. ಸೊ ಈ 4 ವರ್ಷ ಸಖತ್ತು ಸೈಕಲ್ ಆಯಿತು. ಬೇರೆ ಕಥೆಗಳು ಬರೆದ್ವಿ. ಒಂದು ಸಿನಿಮಾ ಮೂರ್ತ ಆಗಿ ನಿಂತೋಯ್ತು, ಇನ್ನೊಂದು ಸಿನಿಮಾ ಮೂರ್ತ ಸ್ಟೇಜಿಗೆ ಬಂದು ನಿಂತೋಯ್ತು. ಅಲ್ಲಿ ನನಗೆ ಅರ್ಥ ಆಯಿತು, ಈ ಪ್ರಶಸ್ತಿ ಅನ್ನೋದು ಒಂದು ಗುರ್ತಿಡಿಯೋದಕ್ಕೆ, ಗೌರವಕ್ಕೆ ಹೆಲ್ಪ್ ಆಗುತ್ತೆ ಹೊರತು ಸಿನಿಮಾದಲ್ಲೇ ಒಂದು ತುಂಬ ದೊಡ್ಡ ಜವಾಬ್ದಾರಿ, ಬ್ಯಾಗೇಜು ಅಂತ. ಅದನ್ನ ಕಳ್ಕೊಳ್ಳೋದಕ್ಕೆ ನನಗೆ 4 ವರ್ಷ ಬೇಕಾಯಿತು. ಆ ಬ್ಯಾಗೇಜ್ನೆಲ್ಲ ಕಳ್ಕೊಂಡು ನಾನು ಬರೀ ಡೈರೆಕ್ಟ್ರು, ಒಂದು ಸಿನಿಮಾ ಈಗ ಪ್ರಶಸ್ತಿ ಬಂದಿದೆ ಅಂತಂದರೆ ನನಗೆ ಬಂದಿದೆ ಅನ್ನೋ ಒಂದು ಭ್ರಮೆನ ಕಳ್ಕೊಂಡು ಆ ಪ್ರಶಸ್ತಿ ಅನ್ನೋದು ಬರೀ ಆ ಸಿನಿಮಾಗೆ ಬಂದಿದೆ ಅನ್ನೋ ವಾಸ್ತವನ ಒಪ್ಕೊಂಡು ನಾವು ಅದನ್ನು ಅಲ್ಲೇ ಆ ಸಿನಿಮಾ ಜೊತೆಗೇನೆ ಅದನ್ನು ಆ ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟು ನಾವು ಬರೀ ಡೈರೆಕ್ಟ್ರಾಗಿ ಮಾತ್ರ ಆಚೆ ಬರಬೇಕು ಅನ್ನೋ ಈ ಜ್ಞಾನೋದಯ ಆಗೋದಕ್ಕೆ 4 ವರ್ಷ ಹಿಡೀತು. 4 ವರ್ಷ ಆದಮೇಲೆ ನಾತಿಚರಾಮಿ ಅನ್ನೋದು ನಾನು ಬೇರೆ ಬೇರೆ ಸ್ಕ್ರಿಪ್ಟೆಲ್ಲ ಬರ್ಕೊಂಡು ಅದಕ್ಕೆಲ್ಲ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೆ. ಬಟ್ ನಾತಿಚರಾಮಿ ಅನ್ನೋದು ಒಂದು ಸಣ್ಣ ಯಾವುದೋ ಒಂದು ಚರ್ಚೆಯಲ್ಲಿ ಸಿಕ್ಕಂಥ ಒಂದು ಸಣ್ಣ ಎಳೆ. ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಸಂಪತ್ ಮೈತ್ರಿ ಆ್ಯಕ್ಟರ್ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಾಗ ಸಿಕ್ಕಂಥ ಒಂದು ಎಳೆ. ಇದು ಹೀಗಾಗ್ಬೋದಾದರೆ ಇದು ಯಾಕೆ ಈ ಥರ ಆಗಬಾರ್ದು ಅಂತ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಡೆವಲಪ್ ಮಾಡ್ತಾ ಸಂಧ್ಯಾ ರಾಣಿ ಮೇಡಮ್ ಜೊತೆ ಡಿಸ್ಕಷನ್ ಮಾಡಿ ಅವರು ನನಗೆ ಅಂದರೆ ಈಗ ಯಾಕಂದರೆ ಇದು ಫೀಮೇಲ್ ಅಂದರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಕಥೆ ಆಗಿರೋದ್ರಿಂದ ಅವ್ರ ಜೊತೆ ಚರ್ಚೆ ಮಾಡೋದು ತುಂಬ ಸರಿ ಅಂತ ಅನ್ನಿಸ್ತು. ಅವ್ರ ಜೊತೆ ಚರ್ಚೆ ಮಾಡಿದೆ. ತುಂಬ ಚೆನ್ನಾಗಿದೆ. ಏನು ಮಾಡಬೇಕು ಅಂತಿದ್ದೀನಿ, ಇದನ್ನೊಂದು ಸಿನಿಮಾ ಕತೆ ರೆಡಿ ಮಾಡಬೇಕು ಅಂತಿದ್ದೀನಿ. ಬಟ್ ನನ್ನ ಹತ್ರ ಪ್ರೊಡ್ಯೂಸರ್ ಇಲ್ಲ, ನೀವೇನಾದ್ರು ಹೆಲ್ಪ್ ಮಾಡ್ಬೋದಾ ಅಂತ ಕೇಳಿದೆ. ಆಯಿತು ಮಾಡ್ತೀನಿ ಅಂತೇಳಿ ಅವರು ಅದಕ್ಕೆ ಕತೆಗೆ ನಮ್ಗೆ ಏನು ಐಡಿಯಾ ಇದೆ ಅದಕ್ಕೊಂದು ಚೌಕಟ್ಟು ಹಾಕಿ ನೀಟಾಗಿ ಕತೆ ಸಂಭಾಷಣೆ ಎಲ್ಲ ಬರ್ಕೊಟ್ಟು ಒಂದು ಸ್ಟ್ರಕ್ಚರ್ ರೆಡಿ ಮಾಡಿಕೊಟ್ರು. ಇದು ಒಂದು ಸ್ಟೇಜ್. ಆದರೆ ಇದು ಪ್ರೊಡ್ಯೂಸರ್ ಹುಡ್ಕೋದಿದೆಯಲ್ಲ, ಅದು ಸಖತ್ತು ಚಾಲೆಂಜಿಂಗ್ ಆಗಿತ್ತು. ನಿಮಗೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಹತ್ರ ಹೋದರೆ ಅವರೊಂದಷ್ಟು ಐಡಿಯಾಗಳು ಕೊಡೋರು. ಕಥೆಯನ್ನು ಬದಲಾಯಿಸೋದಕ್ಕಿಂತ ಕಥೆಯಲ್ಲಿ ಏನೇನು ಬೇಕು ಅಂತ ಕೇಳೋದಕ್ಕೆ. ಓಕೆ, ಅಲ್ಲೇ ನನಗೊಂದು ಕ್ಲಾರಿಟಿ ಸಿಗ್ತಾಯಿತ್ತು ಈ ಸಿನಿಮಾದಲ್ಲಿ ಏನು ಮಾಡಬಾರ್ದು ಅನ್ನೋದು. ಅದು ಕಮರ್ಷಿಯಲ್ ಐಡಿಯಾಸ್ ಅಂತನ. ಕಮರ್ಷಿಯಲ್ ಐಡಿಯಾ ಅನ್ನೋದಕ್ಕಿಂತ ಇದರಲ್ಲಿ ಕಾಮ ಅನ್ನೋದು ಇಡೀ ಸಿನಿಮಾದ ಮೂಲ ಬಿಂದು. ಆ ಕಾಮನ ಹೈಲೈಟ್ ಮಾಡೋವಂಥ ಐಡಿಯಾಗಳು ಕೊಡೋಕ್ಕೆ ಶುರು ಮಾಡಿದ್ರು. ನಾವು ಅಲ್ಲಿಂದ ಆಚೆ ಬಂದ್ವಿ. ಯಾಕಂದರೆ ಅದನ್ನು ನೀವು ಕಮರ್ಷಿಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಅನ್ನೋ. ಕಮರ್ಷಿಯಲ್ ಆಗಿ ಅಂತಂದರೆ ಆ ಕಾಮ ಅನ್ನೋದನ್ನು ತುಂಬ ಸಹಜವಾಗಿ ಚರ್ಚೆ ಮಾಡುವಂಥ ವಿಷಯ ಆಗಬೇಕೇ ಹೊರತು ಅಲ್ಲೊಂದು ಕಾಮ ಅನ್ನೊಂದು ಐಡಿಯಾ ಇದೆ, ಒಂದು ಹುಡುಗಿ ಸಿಗ್ತಾರೆ ಹೀರೋಯಿನ್ನು. ಸೊ ಈ ಎರಡನ್ನ ಹೈಲೈಟ್ ಮಾಡಿ ಪ್ರೇಕ್ಷಕರನ್ನ ಉದ್ರೇಕಗೊಳಿಸುವಂಥ ಯಾವುದೇ ಕೆಲಸಕ್ಕೆ ಕೈ ಹಾಕ್ಬಾರ್ದು ಅಂತ ಎಚ್ಚರಿಕೆ ನಾನು ಇಟ್ಕೊಂಡು ಶುರು ಮಾಡಿದ್ದು. ಸೊ ಈ ಥರ ಪ್ರೊಡ್ಯೂಸರ್ ಹುಡುಕ್ತಾ ಇದ್ದಾಗ ನಮ್ಗೆ ಸಿಗ್ತವ್ರೆ ರಮೇಶ್ ರೆಡ್ಡಿ ಸರ್, ಸೂರಜ್ ಪ್ರೊಡಕ್ಷನ್ಸ್ ಪ್ರೊಡ್ಯೂಸರ್. ಅವ್ರು ಸಿಕ್ಕಿದ್ದು. ಅವರು ಸಿಕ್ಕಿದಾಗ ಆ್ಯಕ್ಚುಲಿ ಅದು ಬೇರೆ ಥರದಲ್ಲಾಗಿದ್ದು. ಅವ್ರಿಗೆ ಫಸ್ಟ್ ಪಾಪ ಅನ್ನಿಸ್ತು. 4 ನ್ಯಾಷನಲ್ ಅವಾರ್ಡ್ ತಗೊಂಡು 4 ವರ್ಷದಿಂದ ಖಾಲಿ ಕೂತಿದ್ದಾನೆ, ಯಾಕೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಅಂತಂದರು. ನಾನು ಹೇಳಿದೆ, ಸರ್ ನಾನು ಕತೆಗಳಲ್ಲಿ ಕಾಂಪ್ರಮೈಸ್ ಆಗಲ್ಲ, ಮತ್ತು ಕೆಲಸದಲ್ಲಿ ಕಾಂಪ್ರಮೈಸ್ ಆಗಲ್ಲ, ಹಾಗಾಗಿ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಅಂತಂದರು. ಹೌದಾ ಸರಿ, ಏನು ಕತೆ ಅಂತಂದರು. ಈ ಥರದೊಂದು ಕತೆ ಹೇಳಿದೆ. ಇದನ್ನು ಯಾರು ನೋಡ್ತಾರೆ ಅಂತ ಫಸ್ಟ್ ಕ್ವಶನ್. ಯಾಕಂದರೆ ಅವರು ರೆಗ್ಯುಲರ್ ಪ್ರೊಡ್ಯೂಸರ್ ಆಗಿದ್ದರು. ಬಟ್ ಅವ್ರಿಗೆ ನನ್ನ ಮೇಲೆ ಒಂದು ನಂಬಿಕೆ ಇತ್ತು. ಯಾರು ನೋಡ್ತಾರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಅಂದರೆ ಈ ಥರದ ಪ್ಯಾರಲಲ್ ಸಿನಿಮಾ ಅಂದರೆ ಏನು, ಈ ಫೆಸ್ಟಿವಲ್ಸ್ ಅಂದರೆ ಏನು, ಪ್ರಶಸ್ತಿ ಅಂದರೆ ಏನು, ಇದನ್ನೆಲ್ಲ ಒಂದು 1 ಅವರ್ ಪ್ರೇಕ್ಷಕ ವರ್ಗ ಮತ್ತು ಅದಕ್ಕಿರುವಂಥ ಇತಿಹಾಸ, ಕನ್ನಡ ಸಿನಿಮಾದಲ್ಲಾಗಲಿ ಕನ್ನಡ ಸಿನಿಮಾದ ಆಚೆ ಆಗಲಿ ಅದಕ್ಕಿರೋ ಒಂದು ಹಿಸ್ಟ್ರಿ, ಒಂದು ಆಡಿಯನ್ಸು, ಇದಕ್ಕೆ ಹೇಗೆ ರೀಚು, ಮಾರ್ಕೆಟು, ಅದನ್ನು ಒಂದು 1 ಅವರ್ ಎಕ್ಸ್ಪ್ಲೈನ್ ಮಾಡಿದೆ. ಕತೆ ಅರ್ಧ ಗಂಟೆ ಹೇಳಿದ್ದೆ, ಇದ್ರ ಬಗ್ಗೆ 1 ಅವರ್ ಪರ್ಯಾಯ ಸಿನಿಮಾಗಳ ಬಗ್ಗೆ ಅವ್ರದ್ದು ಅಷ್ಟೇ ಆ ಒಂದೇ ಮೀಟಿಂಗಲ್ಲೇ ಕನ್ಫರ್ಮ್ ಮಾಡಿದ್ರು. ನಾನು ಕೇಳಿದೆ, ಸರ್ ಬೇರೆಯವ್ರಿಗೂ ಪಿಚ್ ಮಾಡಿದ್ದೀನಿ, ಏನು
ಫುಲ್ ಬಡ್ಜೆಟ್ ಎತ್ಕೊಡ್ಲಾ ಅಂತಂದರು. ಒಂದೇ ಫಸ್ಟ್ ಮೀಟಿಂಗಲ್ಲೇ ಥ್ಯಾಂಕ್ ಯು ಸರ್ ಅಂತೇಳಿ ಅಲ್ಲಿಂದ ಶುರುವಾಗಿದ್ದು ನಾತಿಚರಾಮಿ. ನನಗೆ ಸಿಕ್ಕಿದ ಪ್ರೊಡ್ಯೂಸರ್ಸ್ ಒಂದು ಸಖತ್ ಇಂಪಾರ್ಟೆಂಟ್ ಅಂದರೆ ನನ್ನ ಕ್ರಿಯೇಟಿವಿಟಿಯಲ್ಲಿ ಅವರೆಲ್ಲೂ ತಲೆ ಹಾಕಲ್ಲ. ಸೊ ಹಾಗಾಗಿನೇ ಆ ಸಿನಿಮಾಗಳು ಇವತ್ತು ಅಷ್ಟು ನೀಟಾಗಿ, ಒಬ್ಬ ನಿರ್ದೇಶಕನಿಗೆ ಇರಬೇಕಾದ ಸ್ವಾತಂತ್ರ್ಯನ ನಿಮ್ಮ ನಿರ್ಮಾಪಕರೆಲ್ಲ ಕೊಟ್ಟಿದ್ದಾರೆ. ಖಂಡಿತವಾಗ್ಲು ಸಾಕು, ನಮ್ಮ ಕೈಯಲ್ಲಿ ಆಗಲ್ಲ, ಸೋಲ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ಏನೋ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಕಥೆ ಎಲ್ಲ ಬರುತ್ತಲ್ಲ, ಆ ಥರ ನನ್ನ ಲೈಫಲ್ಲಿ ಆಗಿದ್ದಾವೆ. ಸಿನಿಮಾ ಸ್ಕ್ರಿಪ್ಟ್ ರೀತಿಯಲ್ಲೇನೆ ಈವನ್ ಆ ಥರದ ಹರಿವು ಬಗ್ಗೆನೂ ಹೇಳಬೇಕು. ಹರಿವು ಟೈಮಲ್ಲೂ ಅಷ್ಟೇ, ನಾನು ಅಭಯ್ ಸಿಂಹ ಅವ್ರದ್ದೊಂದು ಆ್ಯಡು ಫೋಟೋಶೂಟ್ ನಡೀತಾ ಇತ್ತು, ಅದಕ್ಕೆ ನಾನು ಆರ್ಟ್ದು ರೆಡಿ ಮಾಡ್ತಾಯಿದ್ದೆ. ಯಾವಾಗ ಅಂತಂದರೆ ಹರಿವು ಕಂಪ್ಲೀಟ್ ಆಗಿ ಬೆಂಗಳೂರು ಫೆಸ್ಟಿವಲಲ್ಲಿ ಸ್ಕ್ರೀನಿಂಗ್ ಆಗಿ ಅದ ನಂತರ ಖಾಲಿ ಕೂತಿದ್ದಾಗ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ದು ಕೆಲಸ ಹೆಲ್ಪ್ ಮಾಡ್ತಾ ಇದ್ದೆ. ಫೋಟೋಶೂಟಿಗೆ ಬೇಕಾಗಿತ್ತು ಸೆಟ್ ಪ್ರಾಪರ್ಟೀಸ್ ಎಲ್ಲ ಜೋಡಿಸ್ತಾ ಇದ್ದೆ. ಅಲ್ಲಿ ಮಾಡ್ತಾ ಇರೋ ಟೈಮಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಿದ್ದು. ವಾಪಸ್ ಆ ಡೈರೆಕ್ಷನ್ ಹೋಗೋಣ ಅಂತಿದ್ದವ್ರನ್ನ ಮತ್ತೆ ಈ ಕಡೆ ಡೈರೆಕ್ಷನ್. ಇವಾಗ ಈ ಎರಡನೇ ಸಿನಿಮಾಗೂ ಒಂದಲ್ಲ ಎರಡಲ್ಲ 5 ರಾಷ್ಟ್ರ ಪ್ರಶಸ್ತಿಗಳು ಬಂತು. ರಮೇಶ್ ರೆಡ್ಡಿ ಅವ್ರಿಗೆ ನಿಮ್ಮ ಮೇಲೆ ಬಂಡವಾಳ ಹಾಕಿದ್ದು ಸರಿ ಅಂತ ಅನ್ಸಿರ್ಬೇಕು ಅವಾಗ. ಅಲ್ಲ, ಅವ್ರು ಯಾವತ್ತೂ ಅದನ್ನ ಲಾಭ ನಷ್ಟ ಅಂತ ನೋಡಿ ಹಾಕಿದ್ದಲ್ಲ ಅದು. ಬಟ್ ಅವ್ರ ನಿಮ್ಮ ಮೇಲೆ ಇದ್ದಿದ್ದ ಒಂದು ನಂಬಿಕೆ ಅಂದರೆ ಒಬ್ಬ ಯಾಕಂತಾರೆ ಅದಕ್ಕೆ ರೀಸನ್ನು ಇತ್ತು. ಅವ್ರದ್ದು ನಂದು ಒಂದೇ ಊರು, ನಂಗಲಿ. ಓಕೆ. ಕರ್ನಾಟಕ ಕೋಲಾರ ಜಿಲ್ಲೆಯ ಮುಳಬಾಲ್ ತಾಲೂಕಿನ ನಂಗ್ಲಿ ಅಂತ. ಅಲ್ಲಿ ಪಕ್ಕದಲ್ಲಿ ನಮ್ಮದು ವೆಂಕಟಾಪುರ ಅಂತ, ಅವ್ರದ್ದು ಗೊಲ್ಲಳ್ಳಿ ಅಂತ, ಪಕ್ಕ ಊರವರು. ಓಕೆ. ಸೊ ಅವ್ರದ್ದು ಈ ನಮ್ಮೂರ ಕಡೆ ಅವ್ರ ಹುಡುಗ ನ್ಯಾಷನಲ್ ಅವಾರ್ಡ್ ತಗೊಂಡು, ಓಕೆ 4 ವರ್ಷ ಆದರೂ ನಿನ್ನ ಸಿನಿಮಾ ಸಿಕ್ಕಿಲ್ಲ ಅಂತ ಫಸ್ಟ್ ಶುರುವಾಗಿದ್ದು. ಬಟ್ ಸಿನಿಮಾ ಮುಗಿಯೋಷ್ಟೊತ್ತಿಗೆ ನನ್ನ ವರ್ಕ್ ಬಗ್ಗೆ ಅವ್ರಿಗೆ ಸಖತ್ತು ಗೌರವ ಪ್ರೀತಿ ಬಂತು. ಮನ್ಸೂರ್ ಅವರೇ, ಅದೇ ವಿಷಯವಾಗಿ ನಿಮ್ಮ ಮತ್ತೊಬ್ಬ ಸ್ನೇಹಿತರು ನಿಮ್ಮ ಜೊತೆ ಕೆಲಸ ಮಾಡಿರೋ ಒಬ್ರು ಆತ್ಮೀಯರು ಏನು ಮಾತಾಡಿದ್ದಾರೆ ಅಂತ ನೋಡೋಣ, ತಿರ್ಗಿ ಅದ್ರ ಬಗ್ಗೆ ಮಾತಾಡೋಣ. ಮನ್ಸೂರೆ ಒಟ್ಟಿಗೆ 2 ಸಿನಿಮಾಗಳಲ್ಲಿ ಬರಹಗಾರನಾಗಿ, ಒಂದು ಸಿನಿಮಾದಲ್ಲಿ, ಈಗ ನಡೀತಾ ಇರೋ ಸಿನಿಮಾದಲ್ಲಿ ನಿರ್ಮಾಣ ಹಿನ್ನೆಲೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಮನ್ಸೂರೆ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲು ನಿರ್ದೇಶಕ ಅನ್ನೋ ಸ್ಥಾನದ ಬಗ್ಗೆ ಹೇಳಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲ ನಿರ್ದೇಶಕರು ಅವ್ರದ್ದೇ ಆದ ಒಂದು ಮೆಥಡ್, ಒಂದು ಸ್ಟೈಲು, ಒಂದು ಶೈಲಿ ಇಟ್ಕೊಂಡಿರ್ತಾರೆ ಸಿನಿಮಾ ಹೀಗೆ ಬರಬೇಕು ಅಂತ. ಮತ್ತು ಹೆಚ್ಚೆಚ್ಚು ಜನರನ್ನು ತಲುಪುವಂಥದ್ದು, ಪ್ರೇಕ್ಷಕರನ್ನು ತಲುಪುವಂಥದ್ದು ಸಿನಿಮಾಗಳನ್ನ ಮಾಡೋದಕ್ಕೆ ಆ ನಿಟ್ಟಿನಲ್ಲಿ ತುಂಬ ತಲೆ ಕೆಡಿಸ್ಕೋತಾರೆ. ಆದರೆ ಮನ್ಸೂರೆ ಪ್ರೇಕ್ಷಕರೊಟ್ಟಿಗೆ ಸಮಾಜವನ್ನು ತಲುಪುವಂಥ ಸಿನಿಮಾಗಳನ್ನು ಮಾಡೋಕ್ಕೆ ಹಾತೊರೆಯುವಂಥ ಒಬ್ಬ ನಿರ್ದೇಶಕ. ಯಾಕೆಂದರೆ ಸಮಾಜವನ್ನು ತಲುಪುವಂಥ ಸಿನಿಮಾಗಳನ್ನು ಮಾಡೋದು ಕಷ್ಟ ಇದೆ. ಅಂಥ ಸಿನಿಮಾಗಳಿಗೆ ಹಣದ ಬೆಂಬಲವಾಗಲಿ ಜನದ ಬೆಂಬಲವಾಗಲಿ ಏಕಾಏಕಿ ಸಿಗಲ್ಲ. ಮನ್ಸೂರೆ ಅದನ್ನು ತಕ್ಕ ಮಟ್ಟಿಗೆ ಸಾಧಿಸಿದ್ದಾರೆ. ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಿದೆ, ಜನಕ್ಕೆ ರೀಚ್ ಆಗಿದ್ದಾರೆ. ಆ್ಯಕ್ಟ್ 1978 ಸಿನಿಮಾದಿಂದ ಮತ್ತು ನಾತಿಚರಾಮಿ ಸಿನಿಮಾದಿಂದ ಸಮಾಜದಲ್ಲಿ ಅಲ್ಲಲ್ಲಿ ಸಣ್ಣ ಬದಲಾವಣೆಗಳನ್ನು ಕೂಡ ಕಾಣೋಕ್ಕೆ ಕಾರಣವಾಗಿದ್ದಾರೆ ಮನ್ಸೂರೆ ಅವರ ಸಿನಿಮಾಗಳ ಮುಖಾಂತರ. ಸೊ ಸಮಾಜವನ್ನು ತಲುಪುವ ಸಿನಿಮಾಗಳನ್ನು ಮಾಡುವ ನಿಟ್ಟಿನಲ್ಲಿ ಅವರಿಗೆ ಇನ್ನೂ ದೊಡ್ಡ ಯಶಸ್ಸು ಸಿಗಲಿ ಅಂತ ನನ್ನ ಹಾರೈಕೆ. ವೀರೇಂದ್ರ, ನಾನು ವೀರಣ್ಣ ಅಂತ ಕರಿತೀನಿ. ನನಗೆ 10 ವರ್ಷದ ಹಿಂದೆ ಪರಿಚಯ ಆಗಿದ್ದು ಹರಿವು ಟೈಮಲ್ಲಿ ನಾನು ಸುಚಿತ್ರ ಹತ್ರ ಹೋದಾಗ ಅಲ್ಲಿ ಯೋಗರಾಜ್ ಭಟ್ರ ಆಫೀಸಲ್ಲಿ ಸಿಗ್ತಾಯಿದ್ದ. ಸೊ ಅವ್ರಿಗೆ ಯೋಗರಾಜ್ ಭಟ್ರ ಜೊತೆ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದೆ, ಅವ್ರು ಕೋ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದ. ಅಲ್ಲಿಂದ ಪರಿಚಯ ಆಗಿದ್ದು. ನಂದು ಹರಿವು ಮುಗಿದಾಗ ಅವ್ರದ್ದು ಇತ್ಯಾದಿ ಮುಗಿದಿತ್ತು. ಸೊ ಆ ಟೈಮಲ್ಲಿ ಒಂದು ಏನಂತೀವಿ, ಒಂದು ತುಂಬ ಸಂಕೀರ್ಣವಾದ ಪರಿಸ್ಥಿತಿಯಲ್ಲಿ ಇಬ್ಬರ ಗೆಳೆತನ ಆಯಿತು. ಅದಾದಮೇಲೆ ಅಲ್ಲಿಂದ ಇಲ್ಲಿವರೆಗೂ ನಾವಿಬ್ಬರು ಜೊತೆಯಲ್ಲೇ ಇದ್ದೀವಿ. ಹೌದು. ಓಕೆ, 2 ಸಿನಿಮಾ ಕೆಲಸ ಮಾಡಿದ್ದೀವಿ. 3ನೇ ಸಿನಿಮಾಗೂ ಈಗ ಈಗ ಆ್ಯಕ್ಟ್ 1978 ಕೆಲಸ ಮಾಡಿದ್ವಿ, 1920-21 ಕೆಲಸ ಮಾಡಿದ್ವಿ. ಈಗ ದೂರತಿರಯನಕ್ಕೂ ನನ್ನ ಜೊತೆನೇ ಇದ್ದಾರೆ. ಸೊ ನಮ್ಮದು ಕಾಂಬಿನೇಷನ್ ಚೇಂಜ್ ಆಗ್ತಾ ಇರುತ್ತೆ, ಅಂದರೆ ಕೆಲಸದ ಟರ್ಮಿನಾಲಜಿಯಲ್ಲಿ. ಬಟ್ ಅವನಂತ ನನ್ನ ಜೊತೆಲಿ ಇರ್ತಾನೆ. ಅಭಯ್ ಒಂಥರ ಫ್ರೆಂಡ್ಶಿಪ್, ಆದರೆ ವೀರದು ಬೇರೆ ಥರನೇ ಫ್ರೆಂಡ್ಶಿಪ್ಪು. ಅವನು ನನ್ನ ಫ್ರೆಂಡು, ನನಗೆ ಗೈಡು, ಗೆಳೆಯ, ತಮ್ಮ, ಅಣ್ಣ. ಸಂದರ್ಭಕ್ಕೆ ಆ ಟೈಮ್ಗೆ ಏನು ಬೇಕೋ ಎಲ್ಲ ಆಗ್ತಾರೆ. ಮತ್ತು ಅದೊಂಥರ ನನಗೋಸ್ಕರ ಜೀವ ಕೊಡೋವಂಥ ವ್ಯಕ್ತಿ. ಎಷ್ಟು ಜಗಳ ಆಗಿದೆ, ಅದೊಂಥರ ಅವನ ಬಗ್ಗೆ ಹೇಳ್ತಾ ಹೋದರೆ ತುಂಬ ಒಂದು ಸ್ವಲ್ಪ ಎಮೋಷನಲ್ಲು ಆಗ್ಬಿಡ್ತೀವಿ. ಯಾಕಂದರೆ ಆ ಥರ ಈಗ ನಿಮಗೆ ಒಟ್ಟಿಗೆ ಪ್ರಯಾಣ ಮಾಡೋದಿದೆಯಲ್ಲ, ತುಂಬ ಕಷ್ಟ. ನೀವಿಬ್ಬರು ಜೊತೆಗೆ ಮಾಡಿದ್ದ ಕೆಲಸಗಳನ್ನ ನಾನು ಗಮನಿಸಿದ್ದೀನಿ. ಈ ಸಿನಿಮಾ ಕರೋನಾ ಸಮಯದ ನಂತರ
ಬಿಡುಗಡೆಯಾದ ಕನ್ನಡದ ಮೊದಲ ಪ್ರಮುಖ ಚಿತ್ರ. ಅಲ್ಲಿವರೆಗೂ ಕರೋನಾ ಸಂದರ್ಭದಲ್ಲಿ ಸಿನಿಮಾಗಳ ಪ್ರದರ್ಶನಗಳು ನಿಂತೋಗಿ ಯಾರು ಮೊದಲು ಬೆಕ್ಕಿಗೆ ಗಂಟೆ ಕಟ್ತಾರೆ ಅಂತ ಕಾಯ್ತಾ ಇದ್ದ ಸಂದರ್ಭದಲ್ಲಿ ನೀವಿಬ್ರು ಅಷ್ಟೊಂದು ದೊಡ್ಡ ಧೈರ್ಯ ಮಾಡಿ, ಅದು ನಿಮ್ಮ ಸಿನಿಮಾಗೆ ಮಾತ್ರ ಸಹಾಯ ಮಾಡಲಿಲ್ಲ, ಮತ್ತೆ ಕರೋನಾ ನಂತರ ಸಿನಿಮಾಗಳು ರಿವೈವಲ್ ಅಂತ ಏನು ಹೇಳ್ತೀವಿ ಅದಾಗೋದಕ್ಕೆ ಕಾರಣ ಆಯಿತು. ಮತ್ತು ಆ ಸಿನಿಮಾ ಕೂಡ ಬಹಳ ವಿಶಿಷ್ಟವಾಗಿತ್ತು. ಆ ಕಾಲ್ ಇದ್ದಿದ್ದು ನಮಗಿಂತ ಮೇನ್ ಪ್ರೊಡ್ಯೂಸರ್ಗೆ. ಹೌದು, ಬಂಡವಾಳ ಹಾಕಿ, ಯಾಕಂದ್ರೆ ದುಡ್ಡು ಹಾಕ್ತವ್ರು ಅವರು, ಕೊರಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಬಂದಿದ್ದವರು. ನಮ್ಗೆ ಭಯ ಇರುತ್ತೆ, ನಾವು ಅಂದರೆ ಫಿಲ್ಮ್ ಮೇಕರ್ ಆಗಿ ನಾವು ಕಾಲ್ ತಗೋಬೋದು, ಸರ್ ಈ ಟೈಮಲ್ಲಿ ನಾವು ನುಗ್ಗೋಣ ಏನಾಗುತ್ತಾ ಅಂತ ನಾವು ಹೇಳ್ಬೋದು. ಬಟ್ ದುಡ್ಡು ಹಾಕೋರದ್ದು ಕಾಲ್ ಇರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟು. ದೇವರಾಜ್ ಸರು ನನ್ನ 3ನೇ ಪ್ರೊಡ್ಯೂಸರು, ಬಟ್ ಕಂಟಿನ್ಯೂಸ್ ಆಗಿ 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಕ್ಟ್ 1978, 19, 20, 21 ಮತ್ತು ಈಗ ದೂರ ತಿರಯಾನ. ಸೊ ನಾತಿಚರಾಮಿ ಆದಮೇಲೆ ಸಿಕ್ಕಂಥ ಪ್ರೊಡ್ಯೂಸರ್ ಇವರು. ಅವರು ಆ್ಯಕ್ಚುಲಿ ಕತೆ ಹೇಳಕ್ಕೆ ಹೋಗಿದ್ದು ನಾತಿಚರಾಮಿ ಥರದ್ದು ಇನ್ನೊಂದು ಯಾವುದೋ ಒಂದು ಪ್ಯಾರಲ್ ಸಿನಿಮಾ ಕತೆ ಹೇಳೋಕ್ಕೆ ಅಂತ ಹೋಗಿದ್ದು. ಅವರು ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ನನಗೆ ಒಳ್ಳೆ ಸಿನಿಮಾ ಬೇಕು, ಈ ಫೆಸ್ಟಿವಲ್ಲು ಏನು ಪ್ರಶಸ್ತಿ ಇದರಲ್ಲಿ ನನಗೆ ನಂಬಿಕೆ ಇಲ್ಲ, ನಂಗೆ ಒಳ್ಳೆ ಸಿನಿಮಾ ಬೇಕು. ಅಂದರೆ ಕಮರ್ಷಿಯಲ್ ಸಿನಿಮಾ ಬೇಕು. ಕಮರ್ಷಿಯಲ್ ಆದರೂ ಸರಿ, ಒಟ್ಟು ಒಳ್ಳೆ ಸಿನಿಮಾ ಬೇಕು. ಅದು ಜನ ನೋಡಿದ್ರೆ ಅವರು ಅದನ್ನು ನೆನ್ಪಿಟ್ಕೋಬೇಕು, ಅದು ಅವ್ರ ಲೈಫಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಆಗಬೇಕು, ಜನ ನೋಡಬೇಕು, ಇಂಪಾರ್ಟೆಂಟಾಗಿ ಜನ ನೋಡಬೇಕು. ಆ ಥರ ಸಿನಿಮಾ ಮಾಡೋ ಕತೆ ಇದ್ರೆ ಹೇಳಿ. ನನಗೆ ಈ ಥರ ಫೆಸ್ಟಿವಲ್ಗಂತಾನೆ ಇಲ್ಲ ಪ್ರಶಸ್ತಿಗಂತಾನೆ ಮಾಡೋ ಸಿನಿಮಾ, ಪರ್ಯಾಯ ಸಿನಿಮಾಗಳು ಬೇಡ. ಪರ್ಯಾಯ ಅಂತಲ್ಲ, ಅದಕ್ಕಂತಾನೆ ಮಾಡೋ ಸಿನಿಮಾಗಳಲ್ಲಿ ನಂಬಿಕೆ ಇಲ್ಲ. ನಾವು ಮಾಡೋ ಸಿನಿಮಾಗೆ ಬರುತ್ತಾ ಬರಲಿ, ಬಟ್ ಅದಕ್ಕೆ ಅಂತ ಮಾಡೋ ಒಂದು ಐಡಿಯಾ ಇದೆಯಲ್ಲ ಅದರಲ್ಲಿ ನನ್ನ ನಂಬಿಕೆ ಇಲ್ಲ. ಜನ ನೋಡಿದ್ರೆ ಮಾತ್ರ ಸಿನಿಮಾ ಅಂತ ಅವರು ಫಸ್ಟ್ ಹೇಳಿದ್ದು. ಸೊ ನಾವು ಹೇಳಬೇಕು ಅಂತ ಅದು ಅವ್ರನ್ನ ಪರಿಚಯ ಮಾಡಿಸಿದ್ದು ನನಗೆ ಇನ್ನೊಬ್ರು ಗೆಳೆಯರು ಶರಣು ಹುಲ್ಲೂರು ಅಂತ, ಅವ್ರು ಕರ್ಕೊಂಡೋಗಿ ಪರಿಚಯ ಮಾಡಿದ್ದು. ಬಟ್ ಆ ಕತೆ ಬಿಟ್ಬಿಟ್ಟು ನಾನು ಹೇಳಿದ ಕತೆ ಆ ಟೈಮಲ್ಲಿ ನಾನು ವೀರೇಂದ್ರ ಹಿಂಗೆ ನಾವು ಓತ್ಲ ಹೊಡಿತಾ ಇದ್ದಂಥ ಟೈಮು. ಏನಾದ್ರು ಮಾಡಬೇಕು ಅಂತ ಇದ್ದಾಗ ಬಂದಂಥ ಐಡಿಯಾ ಇದು. ಇದು ನನಗೆ ಅಂದರೆ ನನ್ನ ಕತೆಗಳಿಗೆಲ್ಲನೂ ನನ್ನ ರಿಯಲ್ ಲೈಫು ಒಂದು ಕಾಂಟ್ರಿಬ್ಯೂಷನ್ ಇದೆ. ನಾತಿಚರಾಮಿ ಕತೆ ಹುಟ್ಟೋದಕ್ಕೂ ನನ್ನ ಲೈಫಲ್ಲೇ ಒಂದಷ್ಟು ನೋಡಿದ ಇನ್ಸಿಡೆಂಟ್ಗಳು, ಹರಿವಿಗೂ ಒಂದು ಇನ್ಸಿಡೆಂಟ್ ಅಪ್ಪನದು ಲೈಫು. ಆ್ಯಕ್ಟ್ 1978 ಅಷ್ಟೇ, ಅದು ನಾನು ನಮ್ಮ ತಂದೆದು ಪೆನ್ಷನ್ಗೆ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ ಹೋದಾಗ ಅವ್ರ ಸರ್ವಿಸ್ ಫೈಲ್ ಕಳೆದಾಕಿದ್ರು. ವಿಧಾನಸೌಧ ಪಕ್ಕ ಪೆನ್ಷನ್ಗೆ ಅಂತಲೇ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗಲ್ಲಿ 4th ಫ್ಲೋರಲ್ಲಿ ಫೈಲ್ ಕಳೆದಾಕಿದ್ರು. ಅದು ಫಸ್ಟ್ ಫ್ಲೋರ್ಗೆ ಹೋಗಿದೆ, ಹುಡ್ಕೋದಕ್ಕೆ ರೆಡಿ ಇಲ್ಲ. ಆ ಟೈಮಲ್ಲಿ ಹುಟ್ಟಿದಂಥ ಒಂದು ಐಡಿಯಾ ಇದು. ಈಗ ಅಪ್ಪಿ ತಪ್ಪಿ ಇಲ್ಲೊಂದು ಬಾಂಬ್ ಬಿಟ್ಟು ಇವ್ರ ಮೇಲೆ ರಿವೆಂಜ್ ತಗೊಳ್ಬೇಕು ಅಂತ. ಅದನ್ನು ವೀರು ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾಗ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಡೆಯೋ ಕತೆ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಆ ಟೈಮ್ಗೆ ಇದನ್ನ ನೆನಪಾಗಿ ಈ ಹುಟ್ಟಿದಂಥ ಕತೆ. ಸಾಮಾನ್ಯ ಜನರ ಹತಾಶೆ, ತುಂಬ ಜನಕ್ಕೆ ಬಂದಿರೋ ಹತಾಶೆ ತುಂಬ ಜನಕ್ಕೆ ತಲೆನಲ್ಲಿ ಬಂದಿರಬಹುದು. ಸೊ ಅದನ್ನು ತಗೊಂಡೋಗಿ ಅದನ್ನು ಇನ್ನೂ ಬೇಸಿಕ್ ಸ್ಟೇಜಲ್ಲಿತ್ತು. ಆಮೇಲೆ ಟಿ ಕೆ ದಯಾನಂದ್ ಅವ್ರನ್ನ ಕರೆದ್ವಿ, ಅವ್ರು ಬಂದರು. 3 ಜನ ಕೂತ್ಕೊಂಡು ಅಣ್ಣ ನೋಡೋಣ ಹಿಂಗಿದೆ ಐಡಿಯಾ, ಇದನ್ನ ಜನ್ರೇಟ್ ಮಾಡಿ ಏನಾರು ರೆಡಿ ಮಾಡೋಣ ಅಂತೇಳಿ 3 ಜನ ಕೂತ್ಕೊಂಡು ನಮಗಿರುವಂಥ ಎಕ್ಸ್ಪೀರಿಯನ್ಸ್ಗಳು, ನಮಗಾಗಿರುವಂಥ ಅನುಭವಗಳು ನಾವು ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿ ಒಂದು 3 ಪೇಜ್ ಕತೆ ರೆಡಿ ಮಾಡಿ ತಗೊಂಡೋಗಿ ದೇವರಾಜ್ ಸರ್ಗೆ ಹೇಳಿದ್ದು. ಸರಿ ಅಂತೇಳಿ ಅವ್ರಿಗೆ ಇಷ್ಟ ಆಯಿತು, ಮಾಡೋಣ ಅಂತ ಶುರುವಾಗಿ ಎಲ್ಲ ರೆಡಿಯಾಗಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಯೋ ಟೈಮ್ ಕರೆಕ್ಟಾಗಿ ಕೊರೋನಾ ಬಂತು. ಆ ಟೈಮಲ್ಲಿ ಸಿನಿಮಾ ನಿಲ್ಲಿಸೋದು ಬೇಡ ಅಂತೇಳಿ ನಾವು ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಆನ್ಲೈನಲ್ಲಿ ಇಡೀ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಸೆನ್ಸಾರ್ ಎಲ್ಲ ಮಾಡಿದ್ವಿ, ಸಿನಿಮಾ ರಿಲೀಸ್ ಮಾಡಬೇಕು. ಸೊ ಆ ಟೈಮಲ್ಲಿ ನಮಗೆ ಪಕ್ಕ ಅಂತ ಇದೆ, ನಾವು ಇವಾಗ ಬರೋದಾ ಆವಾಗ ಬರೋದಾ ಯಾವಾಗ ಬರೋದು ಅಂತ. ಅದು ನಿಮ್ಮೊಬ್ಬರಿಗೆ ಇದ್ದಂಥ ಯೋಚನೆ ಅಲ್ಲ, ಬಹಳಷ್ಟು ಸಿನಿಮಾಗಳು ತಯಾರಾಗಿ ಸೆನ್ಸಾರ್ ಆಗಿ ಯಾರು ಮೊದಲು ರಿಲೀಸ್ ಮಾಡ್ತಾರೆ, ಒಬ್ರು ಮಾಡಿಬಿಡ್ಲಿ ಆಮೇಲೆ ಮಿಕ್ಕಿದವರೆಲ್ಲ ರಿಲೀಸ್ ಮಾಡೋಣ ಅನ್ನೋ ಒಂದು ಪರಿಸ್ಥಿತಿ ಚಿತ್ರರಂಗದಲ್ಲಿತ್ತು. ಅಂಥ ಸಂದರ್ಭದಲ್ಲಿ ನನಗೆ ಒಂದು ಐಡಿಯಾ ಬಂತು. ಸರಿ, ಈ ಟೈಮಲ್ಲಿ ಎಲ್ಲರೂ ಮುಂದೆ ಬರೋದಕ್ಕೆ ಕಾಯ್ತಾ ಇದ್ದಾರೆ, ಬಟ್ ಯಾರೂ ಧೈರ್ಯ ಮಾಡ್ತಾ ಇಲ್ಲ. ನನಗೇನು ಅಂತಂದರೆ ಒಂದು ಅಷ್ಟು ದಿನ ಥಿಯೇಟ್ರ್ ಖಾಲಿಯಾಗಿ ಸಿಗುತ್ತೆ, ಒಂದು 2 ತಿಂಗಳು 3 ತಿಂಗಳು ಕಾಂಪಿಟೇಷನ್ ಇರಲ್ಲ, ಯಾರೂ ಬರಲ್ಲ. ಸೊ ಯಾರು ಸಿನಿಮಾ ನೋಡಬೇಕು ಅಂತ ಬರ್ತಾರೆ ಅವ್ರು ತೋರಿಸ್ಬೋದು ಅಂತ. ಅದು ಅಲ್ಲಿ 2 ಥರ ಸಂದಿಗ್ಧತೆ ಇದೆ. ಒಂದು ಹ್ಯುಮ್ಯಾನಿಟಿಯಾಗಿ ಯೋಚನೆ ಮಾಡಬೇಕು, ಡೈರೆಕ್ಟ್ರಾಗಿ ಯೋಚನೆ ಮಾಡಬೇಕು. ಹ್ಯುಮ್ಯಾನಿಟಿಯಾಗಿ ಯೋಚನೆ ಮಾಡಬೇಕು ಅಂದರೆ ಏನು ಅಂತಂದರೆ, ಜನಗಳು ಈ ಕೊರೋನಾ ಭಯದಲ್ಲಿರೋದನ್ನ ಥಿಯೇಟ್ರಿಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳೋದು ಸರಿನಾ ತಪ್ಪ ಅಂತ.
ಅದನ್ನು ತುಂಬ ಯೋಚನೆ ಮಾಡಿ ಒಂದಷ್ಟು ಡಾಕ್ಟರ್ಗಳ ಹತ್ರ ಎಲ್ಲ ಚೆಕ್ ಮಾಡಿ ಅಲ್ಲ, ಆಗಾಗಲೇ ಸರ್ಕಾರ ಒಂದು ಪ್ರೋಟೋಕಾಲ್ ಥಿಯೇಟರ್ಸ್ನ ಓಪನ್ ಮಾಡಿಬಿಟ್ಟಿದ್ರು ಹೌದು. ಒಂದು ಸೀಟ್ ಬಿಟ್ಟು. ಸೊ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರೋದ್ರಿಂದ ನಮ್ಮ ಗಿಲ್ಟ್ ಬರಲ್ಲ. ಬಟ್ ನಾವು ಅದನ್ನು ಎಲ್ಲ ಕಡೆನೂ ಮಾಸ್ಕ್ನ ಪ್ರಮೋಟ್ ಮಾಡಿ ಇದನ್ನೆಲ್ಲ ಮಾಡಿದ್ವಿ. ಸೊ ಆ ಟೈಮಲ್ಲಿ ಈ ಐಡಿಯಾ ಬಂತು, ಸೀದಾ ಹೋಗ್ಬಿಟ್ಟು ದೇವರ ಸರ್ ಹತ್ರ ಹೇಳಿದೆ. ಅವರು ಯೋಚನೆ ಮಾಡಿಬಿಟ್ಟು ಆಯಿತು ರೀ ಅಂತಂದರು. ಮತ್ತೊಬ್ಬ ಆತ್ಮೀಯರು ಅವರು ನಿಮ್ಮ ಕೆಲಸದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಬಿಡೋಣ. ಮನ್ಸೂರೆ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ ಅವ್ರ ಸಿನಿಮಾಗಳು ನನಗೆ ಇಷ್ಟ. ಅವ್ರ ಜೊತೆ ಆ್ಯಕ್ಟ್ 1978 ಸಿನಿಮಾ ಮಾಡಿದ್ದೀನಿ. ಬೇರೆ ಸಿನಿಮಾ ಮಾಡ್ಬೇಕಾದ್ರೆ ನಂಗೆ ಅಷ್ಟೊಂದು ಟೆನ್ಷನ್ ಆಗಿದೆ. ಬಟ್ ಆ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಟೆನ್ಷನ್ ಆಗಿದೆ. ಯಾಕಂದರೆ ಅವ್ರು ಹಿಂದಿನ ಸಿನಿಮಾಗಳು ನೋಡಿದಾಗ ಅದಕ್ಕೆ ಬಂದಿರೋ ಅವಾರ್ಡ್ಸ್ ಆಗಿರಲಿ, ಅವ್ರ ಸಿನಿಮಾದ ಅವರ ಕೆಲಸ ನೋಡಿ ನನಗೆ ನಾನು ನನ್ನ ಇದಕ್ಕೆ ನ್ಯಾಯ ಒದಗಿಸ್ತೀನ ಅನ್ನೋ ಮಟ್ಟಿಗೆ ನನಗೆ ಟೆನ್ಷನ್ ಇತ್ತು. ಬಟ್ ವರ್ಕ್ ಮಾಡ್ತಾ ಮಾಡ್ತಾ ತುಂಬ ಕಂಫರ್ಟಲ್ಲಿ ನಾನು ಕೆಲಸ ಮಾಡಿದೆ. ಅವ್ರದ್ದು ಏನಿಷ್ಟ ಅಂದರೆ ಸೆಲೆಕ್ಟ್ ಮಾಡೋ ಸಬ್ಜೆಕ್ಟು, ಆಮೇಲೆ ಪ್ರೀ ಪ್ರೊಡಕ್ಷನ್ ಪ್ಲ್ಯಾನಿಂಗು, ಶೂಟಿಂಗಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಎಲ್ಲವೂ ಸರಿಯಾಗಿದೆ, ಯಾವುದೇ ರೀತಿ ತೊಂದರೆ ಆಗದಂಗೆ ಪ್ರೀ ಪ್ರೊಡಕ್ಷನ್ಗೆ ಜಾಸ್ತಿ ಟೈಮ್ ತೊಗೊಂಡು ಅದು ಶೂಟಿಂಗಿಗೆ ಒಂಚೂರು ತೊಂದರೆ ಆಗದಿರೋ ಥರ ಪ್ಲ್ಯಾನ್ ಮಾಡ್ತಾರಲ್ಲ, ಅದು ಇದು ನನಗೆ ತುಂಬ ಇಷ್ಟ. ಆಮೇಲೆ ಸೆಟ್ಟಲ್ಲೂ ಅಷ್ಟೇ ಅಂದ್ಕೊಂಡಿರೋ ದಿನ ಪ್ರೋಗ್ರಾಮ್ನ ಫಿನಿಷ್ ಮಾಡಿ ಅಷ್ಟು ಪರ್ಫೆಕ್ಟ್ನಿಸ್ಟ್ ಅವರು, ಅದನ್ನು ನನಗೆ ತುಂಬ ಇಷ್ಟ. ಈ ಥರ ಹೇಳ್ತಾ ಹೋದರೆ ಮುಗಿಯಲ್ಲ. ಬಟ್ ಯಾವಾಗಲೂ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟ. ಮನ್ಸೂರೆ ಅವರೇ, ಈಗ ಆ್ಯಕ್ಟ್ 1978 ಆಯಿತು, ನಂತರ 1920, 21 ನಾನು ಹೈಕೋರ್ಟ್ನಿಂದ ವರದಿ ಮಾಡ್ತಿದ್ದ ಸಂದರ್ಭದಲ್ಲಿ ಒಂದು ಕೇಸ್ ಬಗ್ಗೆ, ಒಂದು ಘಟನೆ ಬಗ್ಗೆ ಕೆಲವೊಂದೆಲ್ಲ ವರದಿಗಳನ್ನ ಬರೆದಿದ್ದೆ. ಆಮೇಲೆ ನಿಮ್ಮ ಸಿನಿಮಾ ಒಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ ಅಂತ ಗೊತ್ತಾದ ಮೇಲೆ ಅದು ಯಾವುದು ಅಂತ ಹುಡುಕಿದಾಗ ಕುತೂಹಲಕ್ಕೆ ನನಗೆ ಆಮೇಲೆ ಗೊತ್ತಾಗಿದ್ದು, ಹೌದಲ್ಲ ನಾವು ಹೈಕೋರ್ಟಿಂದ ನಾವೆಲ್ಲ ವರದಿ ಮಾಡಿದ್ವಲ್ಲ, ಅದೇ ವಿಷಯ ಇದು. ಒಂದು ಕಾನ್ಸ್ಟಿಟ್ಯೂಷನಲ್ ಫ್ರೀಡಮ್ನ ಒಂದು ಅನಾಹರಣ ಏನಾಗಿರುತ್ತೆ, ಒಬ್ಬ ಹುಡುಗನಿಗೆ ಅನ್ಯಾಯ ಆಗಿರುತ್ತೆ, ಅದ್ರ ಬಗ್ಗೆ ನೀವು ಈ ಸಿನಿಮಾ ಮಾಡ್ತೀರಾ? ಈ ಸಿನಿಮಾ ಕತೆ, ಈ ಘಟನೆನ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಬಟ್ 2012ರಿಂದ ನಾನು ಆ ಘಟನೆನ ಫಾಲೋ ಅಪ್ ಮಾಡ್ತಾ ಇದ್ದೆ. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ತುಂಬ ಆ್ಯಕ್ಟಿವ್ ಆಗಿದ್ದ ಟೈಮಲ್ಲೇ 2012ರಲ್ಲಿ ಮಾರ್ಚು 21ನೇ ತಾರೀಕು 12ನೇ ತಾರೀಕು ಇನ್ಸಿಡೆಂಟ್ ಆಗಿದ್ದು. ಆ ಟೈಮಲ್ಲಿ ತುಂಬ ಜನ ಬರ್ತಿದ್ರು. ಅದರಲ್ಲಿ ಒಂದಷ್ಟು ಮುನೀರ್ ಕಾಟಿಪಳ್ಳ, ನವೀನ್ ಸುರಿಂಜೆ, ಇವನ್ನೆಲ್ಲರೂ ಅವರ ವರ್ಕ್ ಕಾರಣಕ್ಕೆ ನಾನು ಅವನು ಫಾಲೋ ಮಾಡ್ತೀನಿ. ಯಾಕಂದರೆ ಅವರ ಹೋರಾಟಗಳಲ್ಲಿ ಒಂದು ಹಾನೆಸ್ಟಿ ಇದೆ, ಅದಕ್ಕೋಸ್ಕರ ಬದ್ಧತೆ ಇದೆ. ಆ ಕಾರಣಕ್ಕೆ ಅವರ ಹೋರಾಟಗಳನ್ನ ಫಾಲೋ ಅಪ್ ಮಾಡ್ತಾ ಇದ್ದಾಗ ಅವ್ರ ಮೂಲಕ ನನಗೆ ವಿಠಲ್ದು ಕೇಸು ಪರಿಚಯ ಆಗಿದ್ದು. ಅಲ್ಲಿಂದ ಆ ಕೇಸ್ನ ಸ್ಟಡಿ ಮಾಡ್ತಾ ಇದ್ದೆ. 2021ರಲ್ಲಿ ಅದು ಕೇಸು ಫೈನಲ್ ವರ್ಡಿಕ್ಟ್ ಬಂತು. ಸೊ ಅವನು ನಿರ್ದೋಷಿ ಅಂತ ಕೋರ್ಟಲ್ಲಿ ತೀರ್ಪು ಬಂತು. ಸೊ ಇಡೀ ಜರ್ನಿ ಇತ್ತಲ್ಲ ನಮ್ಮದು ಆ್ಯಕ್ಟ್ 1978 ಆದಮೇಲೆ ನಾನು ಅಬ್ಬಕ್ಕ ಮಾಡಬೇಕಾಗಿತ್ತು. ಬಟ್ ಅದು ಕಾರಣಾಂತರಗಳಿಂದ ಅದು ಟೇಕ್ ಆಫ್ ಆಗಲಿಲ್ಲ. ಆ ಟೈಮಲ್ಲಿ ಬೇರೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಇದ್ದಾಗ ನನ್ನ ಹತ್ರ ಈ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ಇತ್ತು, ತೀರ್ಪಿತ್ತು. ಇದನ್ನು ಮಾಡೋಣ ಅಂತ ಹೇಳಿ ನಾನು ಸತ್ಯ ಹೆಗ್ಡೆ ಸರ್ ಜೊತೆ ನನಗೆ ಏನೇ ಒಂದು ಕತೆ ಬಂದರೂ ಫಸ್ಟು ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ನನ್ನ ಫಸ್ಟು ಕತೆ ಕೇಳೋರು ಯಾರು ಅಂದರೆ ವೀರು, ಸತ್ಯ ಸರು. ಇವರಿಬ್ಬರು ಆ್ಯಕ್ಚುಲಿ ಫಸ್ಟ್ ಕತೆ ಕೇಳ್ತಾರೆ. ಅದು ಬಿಟ್ಟರೆ ನಮ್ಮ ದೇವರಾಜ್ ಸರ್. ಈಗ ಈ 3 ಜನ ನನ್ನ ಕತೆಗಳ ಫಸ್ಟು ಲಿಸ್ನರ್ಸ್. ಸತ್ಯ ಸರ್ ಹತ್ರ ಹೇಳಿದಾಗ ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಯಾಕೆ ನೀವು ಈ ಫ್ರೀ ಟೈಮಲ್ಲಿ ಇದನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ಸರಿ ಅಂತ ದೇವರಾಜ್ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ ಸತ್ಯ ಸರ್ ಮತ್ತು ದೇವರಾಜ್ ಸರ್ ಇಬ್ಬರು ಓಕೆ ನಾವಿಬ್ಬರು ಕೊಲಾಬ್ರೇಷನಲ್ಲಿ ಸಿನಿಮಾ ಮಾಡೋಣ ಅಂತೇಳಿ ಶುರುವಾಗಿದ್ದು 1920-21. ಅದೇ ಟೈಮ್ಗೆ ನನಗೆ ಅದು ನಮ್ಮ ದೇಶದಲ್ಲಿ ಆಗ್ತಾ ಇರೋವಂಥ ಒಂದಷ್ಟು ಘಟನೆಗಳು, ಹೇಗೆ ಒಂದು ಫ್ರೀಡಮ್ ಆಫ್ ಸ್ಪೀಚ್ನ ಒತ್ತಡಕ್ಕೆ ಹಾಕ್ತಾ ಇದ್ದಾರೆ, ಈ ಎರಡನ್ನೂ ಹೇಳೋದಕ್ಕೆ ಒಂದು ಸಮಯ ಅಂತ ಅನ್ನಿಸ್ತು. ಆ ಕಾರಣಕ್ಕೆ 1920-21 ಸಂವಿಧಾನದ ಆರ್ಟಿಕಲ್ 1920 ಮತ್ತು 21 ನೀವು ಮಾಡಿರೋ ಪ್ರತಿಯೊಂದು ಸಿನಿಮಾನೂ ಇದೇ ರೀತಿಯಲ್ಲಿ ಅಪರೂಪವಾದಂಥ ಕಥೆಗಳು, ಅಪರೂಪವಾದ ಸನ್ನಿವೇಶಗಳನ್ನ ಒಳಗೊಂಡಿರ್ತವೆ. ಮುಂದೆ ಕೂಡ ನಿಮ್ಮಿಂದ ಕನ್ನಡ ಪ್ರೇಕ್ಷಕರು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಮುಂದೆ ಈಗ ನಿಮ್ಮ ತಯಾರಾಗ್ತಾ ಇರುವ ಸಿನಿಮಾ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ನಮ್ಮ ಪ್ರೇಕ್ಷಕರಿಗೂ ಏನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿಬಿಟ್ರೆ. ದೂರತೀರನ ಒಂದು ಪ್ರೇಮದ ಕಥೆಯ ಸಿನಿಮಾ, ಪ್ರೇಮ ಕಥೆ ಅಲ್ಲ, ಪ್ರೇಮದ ಕಥೆಯ ಸಿನಿಮಾ. ಅದಕ್ಕೂ ಈ ಪ್ರೆಸೆಂಟ್ ಇದರಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಇಶ್ಯೂಗಳಿದೆಯಲ್ಲ, ಸೊ ಅದು ಇನ್ಸ್ಪೈರ್ ಮಾಡಿದ್ದು ತುಂಬ. ಈಗ ನೀವು ಪೇಪರ್ ತೆಗೆದ್ರೆ ಪ್ರತಿ
ದಿನ ಒಂದಲ್ಲ ಒಂದು ರಿಲೇಷನ್ಶಿಪ್ ಕೊಲೆ ಆಗ್ಬೋದು, ಇನ್ಯಾವುದೋ ಒಂದು ಕೇಸುಗಳು ಸಂಬಂಧಪಟ್ಟು ಏನೋ ಒಂದು ನ್ಯೂಸ್ ಬರ್ತಾನೇ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ಚರ್ಚೆ ಥರದ ಒಂದಷ್ಟು ಚರ್ಚೆಗಳು ಮಾಡಿದಾಗ ಇದಕ್ಕೆ ಆನ್ಸರ್ ಆಗಿ ಏನು ಮಾಡ್ಬೋದು, ಒಂದು ಕತೆ, ಒಂದು ಫೀಲ್ ಗುಡ್ ಸಿನಿಮಾ. ಎಲ್ಲೂ ನನ್ನ ಪ್ರಿಯ ಸಿನಿಮಾಗಳೆಲ್ಲ ಸ್ವಲ್ಪ ಸೀರಿಯಸ್ ಸಿನಿಮಾಗಳು, ಅಲ್ಲಿ ಹಾಡಿಗೆ ತುಂಬ ಅವಕಾಶ ಕಡಿಮೆ. ನಾತಿಚರಾಮಿಲಿ ಹಾಡಿದ್ರು ಅದು ಸಂದರ್ಭಕ್ಕೆ ತಕ್ಕಂಗೆ ಅಲ್ಲಲ್ಲಿ ಚಿಕ್ಕದಾಗಿತ್ತು. ಒಂದು ಮ್ಯೂಸಿಕಲ್, ಜನಗಳಿಗೆ ಯಾವುದೇ ಥರದ ತುಂಬ ಹೆವಿ ಅನ್ನಿಸ್ತೀರ, ಬರೀ ವಿಮರ್ಶಕರಿಗೆ ಅಷ್ಟೇ ಅಲ್ದಿರ ಪ್ರೇಕ್ಷಕರಿಗೂ ಇಷ್ಟ ಆಗುವಂಥ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬೋದಾದಂಥ ಒಂದು ಸಾಧ್ಯತೆನ ಹುಡುಕಾಟ ಪ್ರಯತ್ನ ದುರತಿರಯಾನ. ಸೊ ಇದರಲ್ಲಿ ಸಂಗೀತಕ್ಕೆ ಪ್ರಾಮುಖ್ಯತೆ ಇದೆ, ಹಾಡುಗಳಿಗೆ ಪ್ರಾಮುಖ್ಯತೆ ಇದೆ, ವಿಜುವಲ್ಸ್ ಅದ್ಭುತವಾಗಿ ಶೇಖರ್ ಚಂದ್ರ ಸರ್ ಅವರು ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ. ಇಲ್ಲಿ ಅಂದರೆ ರೆಗ್ಯುಲರ್ ಲವ್ ಸ್ಟೋರಿ ಥರ ಇರಲ್ಲ, ಹಿಂದೆ ಹೋಗು ಡ್ಯಾನ್ಸ್ ಮಾಡು ಆ ಥರದ್ದು ಇರಲ್ಲ. ಬಟ್ ನಿಮಗೆ ಶುರುವಾದಾಗಿಂದ ಎಂಡ್ವರೆಗೂ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆಯೊಂದಿಗೆ ಒಂದು ಟ್ರಾವೆಲ್ ಮಾಡ್ತಾರೆ. ನೀವು ಮಾಡೋ ಪ್ರತಿ ಸಿನಿಮಾನಲ್ಲೂ ಇದೇ ರೀತಿ ಪ್ರಯೋಗಗಳಿರ್ತವೆ. ಕನ್ನಡ ಪ್ರೇಕ್ಷಕರಿಗೆ ಹೊಸತನವನ್ನು ಪರಿಚಯ ಮಾಡಿಸ್ತಾನೇ ಇದ್ದೀರಾ ಪ್ರತಿ ಸಿನಿಮಾನಲ್ಲೂ. ಈಗ ನಿಮ್ಮ ಬರ್ತಾ ಇರೋ ದೂರತಿನ ಯಾನದಲ್ಲೂ ಇದೇ ರೀತಿಯ ಪ್ರಯತ್ನ ಮುಂದುವರೆದಿದೆ. ಕನ್ನಡ ಪ್ರೇಕ್ಷಕರು ನಿಮ್ಮಿಂದ ಇನ್ನೂ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ. ಇದೇ ರೀತಿ ನಿಮ್ಮ ಕನ್ನಡ ಚಿತ್ರರಂಗದ ಸೇವೆ ಕೆಲಸಗಳು ಮುಂದುವರಿತಾ ಇರಲಿ. ಇವತ್ತು ನಿಮ್ಮ ಅಂತರಾಳದ ಮಾತುಗಳನ್ನೆಲ್ಲ ನಮ್ಮ ಚಂದನ ವಾಹಿನಿಯ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದರಲ್ಲೂ ಸ್ನೇಹಿತರನ್ನೆಲ್ಲ ಸರ್ಪ್ರೈಸಿಂಗ್ ಆಗಿ ತೋರಿಸಿದ್ದಕ್ಕೆ, ಜೊತೆಗೆ ನಿಮ್ಮ ಜೊತೆ ಮಾತುಕತೆಯೂ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಸೊ ಮಚ್. ಮನ್ಸೂರೆ ಅವರ ಅಂತರಾಳದ ಮಾತುಗಳನ್ನು ನಮ್ಮ ತಾರಾಂತರಂಗ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡಿದ್ವಿ. ಮುಂದಿನ ವಾರ ಮತ್ತೊಬ್ಬ ಕನ್ನಡದ ಸಾಧಕನೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಗರಿ ಸರಿ